ನೋಡ್ರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಂತ ಹೇಳಿದ್ರೆ ಆಡ್ ಒನ್ ಔಟ್ ಅಂತಂದ್ ಹೇಳ್ತೀವಿ. ಆಡ್ ಒನ್ ಔಟ್ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಏನ್ ಹೇಳ್ತೀವಿ ಅಂದ್ರೆ ಗುಂಪಿಗೆ ಸೇರದ ಪದ ಅಂತಂದ್ ಹೇಳ್ತೀವಿ. ಗುಂಪಿಗೆ ಸೇರದ ಪದ ಎಲ್ಲಾನು ಒಂದೇ ತರ ಅರ್ಥವನ್ನ ಕೊಡ್ತಿರ್ತಾವ ಅಥವಾ ಒಂದಕ್ಕ ಸೇರಿರ್ತಾವ, ಒಂದ್ ಮಾತ್ರ ಡಿಫ್ರೆಂಟ್ ಆಗಿರುತ್ತ. ನಾವು ಸಿಂಪಲ್ ಆಗಿ ಹೇಳ್ತೀವಲ್ಲ, ಮಂದ್ಯಾಗಿಲ್ದ ಹಂದಿಗತ್ತಕಂತಂದ್ ಹೇಳಿ, ಎಲ್ಲಾನು ಒಂದೇ ಸೇಮ್ ಇರೋದು, ಒಂದ್ ಮಾತ್ರ ಡಿಫ್ರೆಂಟ್ ಆಗಿರ್ತೈತ. ಸೊ ಅಂತ ಒಂದು ವರ್ಡ್ ಅನ್ನ ನಾವು ಗುರುತಿಸ್ಬೇಕು. ಗುರುತಿಸ್ವಿ ಅಂತಂದ್ ಹೇಳಿದ್ರೆ ನಮ್ಗೆ ಏನ್ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ. ಗುರುತಿಸ್ಲಿಲ್ಲ ಅಂತಂದ್ ಹೇಳಿದ್ರೆ 0.25 ಮಾರ್ಕ್ಸ್ ಹೋಗುತ್ತೆ. ತುಂಬಾ ಈಸಿಯೆಸ್ಟ್ ಟಾಪಿಕ್. ಇದಕ್ಕೇನ್ ಬಾಳ ತ್ರಾಸ್ ತಗೊಳಂಗಿಲ್ಲ. ಇವಾಗ ಇಲ್ಲಿವರೆಗೂ ಏನೇನ್ ನಾನು ಹೇಳ್ಕೊಟ್ಟನಲ್ಲ, ಟೋಟಲ್ ಯಾವ್ದೋ ಒಂದು ಡಿಕ್ಷನರಿ ಮೇಲೆ ABCD ಬಂದ್ರೆ ಸಾಕು, ಕರೆಕ್ಟಾ. ಸೆಕೆಂಡ್ ಒನ್ ಏನಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ರೂಲ್. ಬೋರ್ಡ್ ಮಾಸ್ ರೂಲ್ ಗೊತ್ತಿದ್ರೆ ಸಾಕು, ಅದ್ರ ಪ್ರಕಾರ ಮಾಡ್ಕೊಂತ ಹೋಗ್ಬೋದು. ಯಾಕಂತಂದ್ ಹೇಳಿದ್ರೆ ಅಲ್ಲೇನೇನ್ ಜಾಸ್ತಿ ಇರಂಗಿಲ್ಲ, 10 ಸಂಖ್ಯೆಗಳಿರ್ತಾವ. ಅದಾದ ನಂತರ ನೆಕ್ಸ್ಟ್ ಥರ್ಡ್ ಒನ್ ಏನು, ಲಾಜಿಕ್ ಕಂಡು ಹಿಡಿದ್ರೆ ಸಾಕು, 4th ಟರ್ಮ್ ಕಂಡು ಹಿಡಿಯೋದು. ಅದಾದ ನಂತರ 6th ಟರ್ಮ್ ಕಂಡು ಹಿಡಿಯೋದು. ಆಮೇಲೆ ಇವಾಗ ನೆಕ್ಸ್ಟ್ ಟಾಪಿಕ್ ಯಾವ್ದಂತಂದ್ ಹೇಳಿದ್ರೆ ಗುಂಪಿಗೆ ಸೇರದ ಪದ, ಆಡ್ ನೋಟ್ ಅಂತಂದ್ ಹೇಳ್ತೀವಿ. ಸೊ ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ನಾಳೆ ಏನಂತಂದ್ ಹೇಳಿದ್ರೆ ನಿಮ್ಗ ನೋಟಿಫಿಕೇಶನ್ ಬರುತ್ತೆ. SSC GD ಏನಪ್ಪಾ ಅಂತಂದ್ ಹೇಳಿದ್ರೆ ನೋಟಿಫಿಕೇಶನ್ ಬರುತ್ತಾ. ಸೊ ಎಲ್ರು ಅಪ್ಲೈ ಮಾಡಕ್ ರೆಡಿ ಆಗಿರ್ರಿ. ಡೈರೆಕ್ಟ್ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಎಲ್ರು ಕಾಣಿಸ್ತಾ ಐತಲ್ಲ, ಇನ್ನೊಂದ್ ಸ್ವಲ್ಪ ದೊಡ್ಡದ್ ಮಾಡೋಣ ನೋಡ್ರಿ. ಕ್ವಶನ್ ನೋಡ್ರಿ, ಇದ್ರಲ್ಲಿ ಏನಂತಂದ ಹೇಳಿದ್ರೆ ತುಂಬಾ ಭಿನ್ನವಾಗಿರೋ ಒಂದು ಪದ ಐತೆ. ಅದನ್ನ ನಾವೇನಂತಂದ ಹೇಳಿದ್ರೆ ತೆಗಿಬೇಕು. ಯಾವ್ದು, ಗುಬ್ಬಚ್ಚಿ ಅಂತಂದೈತೆ, ನವಿಲ್ ಅಂತಂದೈತೆ, ಹಂಸ ಅಂತಂದೈತೆ, ಕಾಗೆ ಅಂತಂದೈತೆ. ಸೊ ಇದ್ರಲ್ಲಿ ಯಾವ್ದನ್ನ ತೆಗಿತೀರಿ ನೀವು? ಇಲ್ಲಿ ನೋಡ್ರಿ, ಇಲ್ಲಿ ನೀರ್ನಾಗ ಇರತ್ತ. ಹಂಸ ನೀರ್ ಬಿಟ್ಟು ಹೊರಗೆ ಬರಂಗಿಲ್ಲ ನೋಟ, ಕಂಟಿನ್ಯೂಸ್ ಆಗಿ ನೀರ್ನಾಗ ಇರತ್ತ 24 ಅವರ್ಸ್ ಸಾಯುತಕ. ನೆಲದ ಮೇಲೆ ಬರಂಗಿಲ್ಲ ನೋಡೋದು, ಬರುತ್ತ, ಹಾರಾಡತ್ತ ಅದು. ಹೌದಿಲ್ಲ, ನೆಲದ ಮೇಲೆ ಬರುತ್ತ ಅದು, ಬರಂಗಿಲ್ಲ. ಸೊ ಅದಂಗ ಡಿಫ್ರೆಂಟ್ ಅಂತಂದ್ ಹೇಳ್ತೀರಿ? ಗುಬ್ಬಚ್ಚಿ ಕೂಡ ನೀರ್ನಾಗ ಇರತ್ತ, ಒಂದ್ಸರಿ ನೀರ್ನಾಗ ಹೋಗುತ್ತ. ಇಲ್ಲಿ ನೋಡ್ರಿ, ಗುಬ್ಬಚ್ಚಿ ಕೂಡ ಒಂದ್ ಪಕ್ಷಿ, ನವಿಲು ಕೂಡ ಒಂದ್ ಪಕ್ಷಿ, ಹಂಸ ಕೂಡ ಒಂದ್ ಪಕ್ಷಿ, ಕಾಗೆ ಕೂಡ ಒಂದ್ ಪಕ್ಷಿ. ಕರೆಕ್ಟಾ? ಎಲ್ಲಾ ಪಕ್ಷಿಗಳು, ಎಲ್ಲಾ ಸಾಮಾನ್ಯ ಪಕ್ಷಿಗಳು. ಇದ್ರಲ್ಲಿ ತುಂಬಾ ಒಂದ್ ಇಂಪಾರ್ಟೆಂಟ್ ಐತೆ, ನವಿಲು ಅಂತಂದ್ ಹೇಳ್ತೀವಿ. ನವಿಲು ಏನಂತಂದ್ ಹೇಳಿದ್ರೆ ನಮ್ಮ ದೇಶದ ಪಕ್ಷಿ ಅಂತಂದ್ ಹೇಳ್ತೀವಿ. ಸೊ ಅದಕ್ಕೋಸ್ಕರ ನವಿಲನ್ನ ನಾವೇನಂತಂದ್ ಹೇಳಿದ್ರೆ ತೆಗೆದ್ ಹಾಕ್ತಿವಿ. ಗುಂಪಿಗೆ ಸೇರದ ಪದ ಎಲ್ಲಾ ಸಾಮಾನ್ಯವಾಗಿ ಸೇರ್ತಾವ, ಬಟ್ ಅದು ದೇಶದ ಪಕ್ಷಿ ಯಾವ್ದಂತಂದ್ ಹೇಳಿದ್ರೆ ನವಿಲ್ ಅಂತಂದ್ ಹೇಳ್ತೀವಿ. ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ತೆಗಿತೀವಿ. ಕ್ಲಿಯರ್ ಪಾಯಿಂಟ್? ನಿಮ್ಗೆಲ್ಲ ನಾರ್ಮಲ್ ಆಗಿ ಕೇಳಂಗಿಲ್ಲ, ಎಕ್ಸಾಮ್ ಇದೆ. ಎಕ್ಸಾಮ್ದಾಗ ಏನಂತಂದ್ ಹೇಳಿದ್ರೆ ಅವ್ರ ತರನ ಥಿಂಕ್ ಮಾಡ್ಬೇಕಾಗತ್ತ, ಇಲ್ಲ ಅಂತಂದ್ ಹೇಳಿದ್ರೆ ಹೊರಟೋಗ್ಬಿಡತ್ತ. ನೆಕ್ಸ್ಟ್ ನೋಡ್ರಿ, ಬಹಳ ಈಸಿ, ಟ್ರೈ ಮಾಡ್ರಿ ಇದನ್ನ ನೋಡೋಣ. ಬುಧ, ಶುಕ್ರ, ಭೂಮಿ, ಗುರು, 4 ಏನಪ್ಪಾ ಅಂತಂದ್ ಹೇಳಿದ್ರೆ ಏನಿವ? ಎಸ್, ಇಲ್ಲಿ ನೋಡ್ರಿ, ಬುಧ, ಶುಕ್ರ, ಭೂಮಿ, ಗುರು ಅಂತ ಬಂತಂತಂದ್ ಹೇಳಿದ್ರ 4 ಏನಂತಂದ್ ಹೇಳಿದ್ರ ಗ್ರಹಗಳು ಅಂತ ಬರ್ತಾವ. 4 ಏನಂತಂದ್ ಹೇಳಿದ್ರ ಗ್ರಹಗಳು. ಸೊ ಅದ್ರಲ್ಲೂ ಏನಂತಂದ್ ಹೇಳಿದ್ರ ಭೂಮಿ. ಭೂಮಿ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರ ಒಂದೇ ಒಂದ್ ಪ್ಲೇಸ್ ಅಲ್ಲಿ ಪ್ರಾಣಿ ಪಕ್ಷಿಗಳು, ಅದಾದ ನಂತರ ಗಿಡಗಳು ಇರೋದ್ರಿಂದ ಭೂಮಿಯನ್ನ ಏನಂತಂದ್ ಹೇಳಿದ್ರೆ ಗುಂಪಿಗೆ ಸೇರಿದ ಪದ ಅಂತಂದ್ ಹೇಳ್ತೀವಿ. ಸೊ ಉಳಿದುದೆಲ್ಲ ನಾರ್ಮಲ್, ಎಲ್ಲಾ ವಾತಾವರಣ ಸೇಮ್ ಇರುತ್ತೆ ಬುಧ, ಶುಕ್ರ, ಗುರು ಗ್ರಹದೊಳಗಡೆ. ಕ್ಲಿಯರ್? ಭೂಮಿಯ ವಾತಾವರಣ ಏನಂತಂದ್ ಹೇಳಿದ್ರೆ ತುಂಬಾ ಚೇಂಜಸ್ ಇರುತ್ತೆ. ಆಮೇಲೆ ಅಲ್ಲಿ ಜೀವಗಳಿರ್ತಾವ. ಜೀವ ಇರುವಂತಹ ಒಂದೇ ಒಂದು ಗ್ರಹ ಭೂಮಿ ಅಂತಂದ್ ಹೇಳ್ತೀವಿ. ಅದಕ್ಕೋಸ್ಕರ ತೆಗೆದಾಕಿವಿ. ಇಲ್ಲಿ ನೋಡ್ರಿ, ಇವಾಗ ನಮಗ ಸೋಲಾರ್ ಸಿಸ್ಟಮ್ ಅಂತಂದ್ ಹೇಳಿ ಬಂತು. ಇವಾಗ ಏನಂತಂದ್ರೆ ಸೋಲಾರ್ ಸಿಸ್ಟಮ್. ಸೊ ಸೋಲಾರ್ ಸಿಸ್ಟಮ್ ಅಂದ ತಕ್ಷಣ ನಮ್ ಕೆಲವೊಂದು ಕ್ವಶನ್ಸ್ ಗಳು ಬರ್ತಾವ. ನಾವು ಫಸ್ಟ್ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಅಷ್ಟೇ ನೋಡ್ಕೊಂತ ಹೋಗೋಣ. ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸೂರ್ಯ ಅಂತ ಕರಿತೀವಿ. ಈ ಸೂರ್ಯನ ಮೇಲೆ ನಮಗ್ ಕ್ವಶನ್ ಬರೋದೇನಂತಂದ್ ಹೇಳಿದ್ರೆ 2 ಕ್ವಶನ್ಸ್ ಗಳು ಬರ್ತಾವ. ಒಂದೇನು, ಸೂರ್ಯನಲ್ಲಿ ಇರುವಂತಹ ಅತಿ ಹೆಚ್ಚು ಗ್ಯಾಸ್ ಯಾವುದು ಅಂತ ಕೇಳ್ತಾರೆ. ಅದನ್ನ ನಾವು H2 ಅಂತಂದ್ ಹೇಳ್ತೀವಿ. ಇನ್ನೊಂದು ಹೀಲಿಯಂ, ಹೈಡ್ರೋಜನ್ ಮತ್ತು ಹೀಲಿಯಂ. ಅತಿ ಹೆಚ್ಚು ಯಾವ್ದೈತಿ? ಹೈಡ್ರೋಜನ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಸೂರ್ಯನಲ್ಲಿ ಅತಿ ಹೆಚ್ಚು ಎನರ್ಜಿ ಬಿಡುಗಡೆ ಆಗತ್ತಲ್ಲ, ಸೂರ್ಯನ ಬೆಳಕ್ ಬರುತ್ತ, ಸೂರ್ಯನಲ್ಲಿ ಏನೋ ಒಂದು ಶಕ್ತಿ ಬಿಡುಗಡೆ ಆಗತ್ತ, ಅದು ಯಾವ ಕ್ರಿಯೆಯಿಂದ ಬಿಡುಗಡೆ ಆಗತ್ತ ಅಂತ ಕ್ವಶನ್ ಅನ್ನ ಕೇಳ್ತಾರ. ಅದನ್ನ ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದ್ ಹೇಳ್ತೀವಿ. ನ್ಯೂಕ್ಲಿಯರ್ ಫ್ಯೂಷನ್, ಸಮ್ಮಿಲನ ಕ್ರಿಯೆ. ಸಮ್ಮಿಲನ ಕ್ರಿಯೆ, ಬೈಜಿಕ ಸಮ್ಮಿಲನ ಕ್ರಿಯೆ, ನ್ಯೂಕ್ಲಿಯರ್ ಫ್ಯೂಷನ್ ಇಂದ ಏನಂತಂದ್ ಹೇಳಿದ್ರ ಹೆಂಗಾಗತ್ತ, ಹೀಲಿಯಂ ಮತ್ತು ಹೀಲಿಯಂ ಸೇರ್ಬಿಟ್ಟು ಏನಾಗತ್ತಾವ ಅಂತಂದ್ ಹೇಳಿದ್ರ, ಸಾರಿ,
ಹೈಡ್ರೋಜನ್ ಸೇರಿ ಹೀಲಿಯಂ ಆಗಿ ಅತಿ ಹೆಚ್ಚು ಶಕ್ತಿ ಬಿಡುಗಡೆ ಆಗತ್ತ. ಕ್ಲಿಯರ್ ಪಾಯಿಂಟ್. ಅದನ್ನ ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದ್ ಹೇಳ್ತೀವಿ. ಒಂಥರ ಲವರ್ಸ್ ಇದ್ದಂತೆ, ಇಬ್ರು ಸೇರೋದ ಗಂಡ ಹೆಂಡತಿ ಆಗೋದು ಆತರ. ಎಸ್, ಸಮ್ಮಿಲನ ಆಗೋದು, ಇಬ್ರು ಸೇರ್ತಾರಲ್ಲ, ಸೇರ್ಬಿಟ್ಟು ಒಂದೊಂದು ಹೊಸ ಶಕ್ತಿ ಬಿಡುಗಡೆ ಆಗತ್ತ. ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಂತಂದ ಹೇಳಿದ್ರೆ, ಇದು ಹುಡುಗ, ಇದು ಹುಡುಗಿ, ಸೊ ಒಂದ್ ಮಗು ಹುಟ್ಟುತ್ತ, ಶಕ್ತಿ ಬಿಡುಗಡೆ ಆಗುತ್ತ. ಸಮ್ಮಿಲನ ಕ್ರಿಯೆ, ಮಿಲನ ಸಮ್ಮಿಲನ ಎಲ್ಲ ಒಂದಲ್ಲಿ. ಓಕೆ, ಹಂಗ ನೆನ್ಪಿಟ್ಕೊಳ್ರಿ. ಅದಾದ ನಂತರ ಇನ್ನೊಂದು ಬರುತ್ತ, ಬೈಜಿಕ ವಿದಳನ ಅಂತಂದೇಳಿ. ಬೈಜಿಕ ವಿದಳನ, ನ್ಯೂಕ್ಲಿಯರ್ ಫಿಷನ್ ಅಂತಂದ ಹೇಳ್ತೀವಿ, ಅಥವಾ ಬೈಜಿಕ ವಿದಳನ. ನಾವು ಕನ್ನಡ ನೆನ್ಪಿಟ್ಕೊಳ್ಳೋಣ, ವಿದಳನ ಬಿಟ್ಟು ಹೋಗೋದು, ವಿದಳನ ದೂರ ಆಗೋದು. ಅಂದ್ರ ಒಂದ್ರಿಂದ ಏನಂತಂದ ಹೇಳಿದ್ರೆ, ಒಂದು ವಸ್ತುವಿನಿಂದ ಎರಡು ವಸ್ತುಗಳಾಗಿ ಒಡೆದು ಹೋಗೋದು. ಅಂದ್ರೆ ಗಂಡ ಹೆಂಡತಿ ಇದ್ದವ್ರು ಏನಂತಂದ್ರೆ ಡಿವೋರ್ಸ್ ತಗೊಂಡ, ಡಿವೋರ್ಸ್ ಅಂತಂದ ಹೇಳಿದ್ರೆ ವಿದಳನ, ದೂರ ಆಗೋದು. ಕ್ಲಿಯರ್. ಬೈಜಿಕ ಸಮ್ಮಿಲನ ಮತ್ತು ಬೈಜಿಕ ವಿದಳನ, ಇಲ್ಲಿ ಒಂದ್ ಎಲಿಮೆಂಟ್ ಇದ್ದದ್ದು ಎರಡು ಎಲಿಮೆಂಟ್ ಆಗಿ ಏನಂತಂದ ಹೇಳಿದ್ರೆ ಬಿಡುಗಡೆ ಆಗತ್ತ, ಅದ್ರ ಜೊತೆಗೆ ಶಕ್ತಿ ಅಂತಂದ್ ಹೇಳ್ತೀವಿ. ಬೈಜಿಕ ವಿದಳನ. ಈ ಎರಡು ಪ್ರೊಸೆಸ್ಗಳ ಅರ್ಥ ಆದವು ಎಲ್ರಿಗೂ? ಇಬ್ಬರು ಲವರ್ ಸೇರ್ಬಿಟ್ಟು ಮಿಲನ ಹೊಂದಿ ಒಂದು ಹೊಸ ಒಂದು ವಸ್ತು ಬಿಡುಗಡೆ ಆಗತ್ತ, ಅಂದ್ರೆ ಹೈಡ್ರೋಜನ್ ಸೇರ್ಬಿಟ್ಟು ಹೀಲಿಯಂ ಆಗತ್ತ, ಶಕ್ತಿ ಬಿಡುಗಡೆ ಆಗತ್ತ. ಅದು ಸಮ್ಮಿಲನ ಕ್ರಿಯೆ, ಮಿಲನ ಸಮ್ಮಿಲನ. ಅದಾದ ನಂತರ ಗಂಡ ಹೆಂಡತಿ ಜಗಳ ಮಾಡಿ, ಸೊ ಎರಡು ಸಪರೇಟ್ ಆಗ್ತಾರೆ. ಅಂದ್ರೆ ಒಂದು ವಸ್ತುವಿನಿಂದ ಎರಡು ವಸ್ತುಗಳಾಗಿ ಒಡೆದು ಹೋಗಿ ಅತಿ ಹೆಚ್ಚು ಶಕ್ತಿ ಬಿಡುಗಡೆ ಆಗೋದನ್ನ ನಾವು ಬೈಜಿಕ ವಿದಳನ ಕ್ರಿಯೆ ಅಂತಂದ್ ಹೇಳ್ತೀವಿ. ವಿದಳನ, ದೂರ ಆಗೋದು, ನ್ಯೂಕ್ಲಿಯರ್ ಫಿಷನ್. ಇದೆಲ್ಲ ಎಲ್ಲಿ ಯೂಸ್ ಮಾಡ್ತಾರ? ಇದನ್ನ ಸರ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲೆಲ್ಲ ಯೂಸ್ ಮಾಡ್ತಾರ್ರಿ. ಸಮ್ಮಿಲನ ಕ್ರಿಯೆಯಲ್ಲಿ ನಡೆಯುತ್ತ, ಸೂರ್ಯನಲ್ಲಿ ನಡೆಯುತ್ತ್ರಿ. ಎಲ್ಲಿ ಬಂದ್ವಿ? ಸೂರ್ಯಾಗ ಬಂದ್ವಿ ಈಗ. ಬರ್ರಿ ರಿಟರ್ನ್. ಈ ಎರಡರ ಮೇಲೆ ಕ್ವಶನ್ಸ್ ಗಳು ಬರ್ತಾವ. ಇದು ಸೈನ್ಸ್ ಮುಗಿದು ಹೋತು, ಎಷ್ಟು ಈಸಿ ಐತಿ. ನೆಕ್ಸ್ಟ್ ನೋಡ್ರಿ, ಸೂರ್ಯನ ಬಗ್ಗೆ ಎರಡು ಕ್ವಶನ್ಸ್ ಗಳು ಬಂದು. ಅದಾದ ನಂತರ ನೆಕ್ಸ್ಟ್ ಅವನ್ ಸಮೀಪ ಬರುವಂತ ಗ್ರಹ ಯಾವ್ದಂತಂದ ಹೇಳಿದ್ರ ನಾವು ಬುಧ ಗ್ರಹ ಅಂತಂದ್ ಹೇಳ್ತೀವಿ. ಬುಧ ಗ್ರಹವನ್ನ ತುಂಬಾ ಇಂಪಾರ್ಟೆಂಟ್, ಒಂದೇ ಒಂದು ಕ್ವಶನ್, ಬುಧ ಗ್ರಹದ ವಿಶೇಷ ಏನು? ಅತಿ ಚಿಕ್ಕ ಗ್ರಹ ಅಂತಂದ್ ಹೇಳ್ತೀವಿ. ಬುಧ ಗ್ರಹ ಏನು? ಅತಿ ಚಿಕ್ಕ ಗ್ರಹ. ಅದಾದ ನಂತರ ನೆಕ್ಸ್ಟ್ ಬರೋದೇನಂತಂದ ಹೇಳಿದ್ರೆ ಶುಕ್ರ ಗ್ರಹ ಅಂತಂದ್ ಹೇಳ್ತೀವಿ. ಶುಕ್ರ ಗ್ರಹದ್ದೇನು ಇಂಪಾರ್ಟೆನ್ಸ್ ಸರ್? ಇದು ಭೂಮಿಯ ಅವಳಿ ಗ್ರಹ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಮುಂಜಾನೆ ಸಂಜೆ ನಕ್ಷತ್ರ ಅಂತಂದ್ ಹೇಳ್ತೀವಿ ಶುಕ್ರ ಗ್ರಹವನ್ನ. ಮಾರ್ನಿಂಗ್ ಸ್ಟಾರ್ ಅಂಡ್ ಈವ್ನಿಂಗ್ ಸ್ಟಾರ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಅತಿ ಹೆಚ್ಚು ಪ್ರಕಾಶಮಾನವಾದಂತ ಗ್ರಹ ಅಂತಂದ್ ಹೇಳ್ತೀವಿ. ಅತಿ ಹೆಚ್ಚು ಟೆಂಪರೇಚರ್ ಅನ್ನ ಹೊಂದಿರುವಂತ ಗ್ರಹ ಅಂತಂದ್ ಹೇಳ್ತೀವಿ ಶುಕ್ರ ಗ್ರಹ. ಇಷ್ಟ ನೆನ್ಪಿಟ್ಕೊಳ್ರಿ, ಅಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್ ಆಗುತ್ತೆ, ಅದಕ್ಕೋಸ್ಕರ ಅದು ನಾವು ಮುಂದೆ ಡಿಸ್ಕಷನ್ ಮಾಡೋದು. ಅದಾದ ನಂತರ ನೆಕ್ಸ್ಟ್ ಬರೋದು ಯಾವುದು ಸರ್? ಭೂಮಿ. ನಿಮಗ್ ಭೂಮಿ ಬಗ್ಗೆ ಎಲ್ಲ ಗೊತ್ತೈತೆ, ಏನ್ ಹೇಳೋದ್ ಬೇಡ. ಅದಾದ ನಂತರ ನೆಕ್ಸ್ಟ್ ಬರೋದೇನಂತಂದ್ ಹೇಳಿದ್ರ ಮಂಗಳ ಗ್ರಹ. ಮಂಗಳ ಗ್ರಹವನ್ನ ನಾವ್ ಏನಂತ ಕರಿತೀವಿ? ಕೆಂಪು ಗ್ರಹ ಅಂತ ಕರಿತೀವಿ. ಯಾಕೆ ಕರಿತೀವಿ ಕೆಂಪು ಗ್ರಹ? ಎಲ್ಲೆಲ್ಲಿ ಕೆಂಪು ಕಾಣಿಸುತ್ತ ಅಲ್ಲೆಲ್ಲಿ ಏನಂತ ಇರುತ್ತೆ? ಐರನ್ ಇರುತ್ತೆ. ಎಲ್ಲೆಲ್ಲಿ ಕೆಂಪು ಕಾಣಿಸುತ್ತ ಅಲ್ಲೆಲ್ಲ ಐರನ್ ಇರುತ್ತೆ. ಅದಾದ ನಂತರ ಇದಕ್ಕೇನಂತಂದ್ ಹೇಳಿದ್ರೆ ಎರಡು ಉಪಗ್ರಹಗಳು ಬರ್ತಾವ. ಒಂದ್ ಯಾವ್ದು? ಡಿಮೋಸ್ ಅಂತಂದ್ ಹೇಳ್ತೀವಿ, ಇನ್ನೊಂದ್ ಯಾವ್ದು? ಪೋಬೋಸ್ ಅಂತಂದ್ ಹೇಳ್ತೀವಿ. ಡಿಮೋಸ್ ಮತ್ತು ಪೋಬೋಸ್, ಈ ಎರಡು ಉಪಗ್ರಹಗಳನ್ನ ಹೊಂದಿದಂತ ಗ್ರಹ ಮಂಗಳ ಗ್ರಹ ಅಂತಂದ್ ಹೇಳ್ತೀವಿ. ಅದಾದ ನಂತರ ಲಾಸ್ಟ್ ಐತಲ್ಲ ಗುರುಗ್ರಹ, ಇದನ್ನ ನಾವ್ ಏನಂತ ಹೇಳ್ತೀವಿ ಅಂತಂದ್ ಹೇಳಿದ್ರ ಅತಿ ದೊಡ್ಡ ಗ್ರಹ ಅಂತಂದ್ ಹೇಳ್ತೀವಿ. ಗುರುಗ್ರಹವನ್ನ ಅತಿ ದೊಡ್ಡ ಗ್ರಹ ಅಂತಂದ್ ಹೇಳ್ತೀವಿ. ಅದ್ರದ್ದು ಒಂದು ಸ್ಯಾಟಲೈಟ್ ಬರುತ್ತ, ಗ್ಯಾನಿಮೇಡ ಅಂತಂದ್ ಹೇಳ್ಬಿಟ್ಟು. ಗ್ಯಾನಿಮೇಡ ಉಪಗ್ರಹ. ಸೊ ಗುರುಗ್ರಹದ ಉಪಗ್ರಹ ಗ್ಯಾನಿಮೇಡ, ಇದನ್ನ ನಾವು ಸೌರವ್ಯೂಹದ ಅತಿ ದೊಡ್ಡ ಉಪಗ್ರಹ ಅಂತಂದ್ ಹೇಳ್ತೀವಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಂಡ್ರೆ ಉಳಿದ್ ನಾವು ಮತ್ತೆ ಆಮೇಲೆ ಡಿಸ್ಕಷನ್ ಮಾಡೋಣ. ಎಲ್ರಿಗೂ ಪಾಯಿಂಟ್ಸ್ ಗಳು ಅರ್ಥ ಆದ್ವು? ನೆಕ್ಸ್ಟ್ ಕ್ವಶನ್ ನೋಡ್ರಿ, ನದಿ, ಸರೋವರ, ಸಾಗರ, ಮಳೆ ಅಂತಂದೈತೆ. ಸೊ ಇದರಲ್ಲಿ ಡಿಫ್ರೆಂಟ್ ಆಗಿರೋದು. ವೆರಿ ಗುಡ್. ನಾವೇನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಮಳೆ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ಮಳೆ ಅಂತಂದ್ ಹೇಳ್ತೀವಿ. ಸೊ ಗುಂಪಿಗೆ ಸೇರದ ಪದ ಭಿನ್ನವಾಗಿರೋದು ಯಾವ್ದಂತಂದ್ ಹೇಳಿದ್ರ ಆಡ್ ಅಂಡ್ ಔಟ್, ಭಿನ್ನವಾಗಿರೋದು. ಗುಂಪಿಗೆ ಸೇರದ ಅನ್ನೋದಕ್ಕಿಂತ ಭಿನ್ನ, ಮಳೆ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ, ಸಾಗರಗಳು ಅಂತ ಬಂದ್ರು ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ ಎಷ್ಟಿದಾವ? ಸೊ ಇದ್ ನೋಡ್ರಿ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದನ್ನ ನಾವು ಸೌತ್ ಅಮೇರಿಕಾ ಅಂತಂದ್ ಹೇಳ್ತೀವಿ, ಹಂಗ ನೆನ್ಪಿಟ್ಕೊಡ್ರಿ.
ಸಾರಿ ನಾರ್ತ್ ಅಮೆರಿಕಾ, ಇದನ್ನ ನಾವು ಸೌತ್ ಅಮೆರಿಕಾ ಅಂತಂದ್ ಹೇಳ್ತೀವಿ. ಇದೇನಪ್ಪಾ ಅಂತಂದ್ ಹೇಳಿದ್ರ ಇದು ಆಫ್ರಿಕಾ, ಇಲ್ಲಿ ಒಂದ್ ಸ್ವಲ್ಪ ಹಿಂಗ್ 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 ಬರ್ತಾವ. ಇದು ಯುರೋಪ, ಆಮೇಲೆ ನೆಕ್ಸ್ಟ್ ಇಲ್ಲಿ ಇಂಡಿಯಾ, ಸೊ ಇದು ಶ್ರೀಲಂಕಾ, ಈ ಕಡೆ ಮತ್ ಇದು ಬರ್ತಾವ. ಸೊ ಇಷ್ಟ ಹಿಂಗ ಇಲ್ಲಿ ಬರುತ್ತಲ್ಲ ಎಸ್ ಶೇಪ್ ಅಂತಂದ್ ಹೇಳಿ ಒಂದು ಬರುತ್ತ, ಎಸ್ ಶೇಪ್. ಈ ಎಸ್ ಶೇಪ್ ಬರುವಂತಹ ಒಂದು ಸಾಗರವನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರ ಅಟ್ಲಾಂಟಿಕ್ ಸಾಗರ ಅಂತ ಕರಿತೀವಿ. ಅಟ್ಲಾಂಟಿಕಾ, ಅಂಟಾರ್ಟಿಕಾನ. ಅದಾದ ನಂತರ ಈ ಕಡೆ ಸೈಡ್ ಬರೋದನ್ನ ನಾವು ಏನಂತ ಕರಿತೀವಿ ಅಂದ್ರ ಪೆಸಿಫಿಕ್ ಮಹಾಸಾಗರ ಅಂತ ಕರಿತೀವಿ. ಪೆಸಿಫಿಕ್ ಈ ಕಡೆ ಬರೋದ್ನ ಪೆಸಿಫಿಕ್. ಆಮೇಲೆ ನೆಕ್ಸ್ಟ್ ಇಲ್ಲಿ ಬರುವಂತದ್ದು ಎಂ ಶೇಪ್ ಅಲ್ಲಿ ಬರುತ್ತಾ ಅಥವಾ ಯು ಶೇಪ್ ಅಲ್ಲಿ ಬರುತ್ತಾ, ಇದನ್ನ ನಾವು ಹಿಂದೂ ಮಹಾಸಾಗರ ಅಂತ ಕರಿತೀವಿ. ಜಸ್ಟ್ ಮೂರು ಹೆಸರುಗಳನ್ನ ನೆನ್ಪಿಟ್ಕೊಡ್ರಿ, ಇವಾಗ ಉಳ್ದದ್ ನಾವು ನೋಡ್ಕೊಳ್ಳೋಣ. ಸರೋವರ ಅಂತ ಬಂತು ಅಂತಂದ್ ಹೇಳಿದ್ರ ಪ್ರಪಂಚದ ಅತಿ ದೊಡ್ಡ ಸರೋವರ ಎಲ್ಲಿ ಬರುತ್ತಾ? ನಾರ್ತ್ ಅಮೆರಿಕಾದಲ್ಲಿ ಕಂಡು ಬರುತ್ತ. ಸಿಹಿ ನೀರಿನ ಸರೋವರ, ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತಂದ್ ಹೇಳ್ತೀವಿ. ಯಾವ್ದಪ್ಪ ಅಂತಂದ್ ಹೇಳಿದ್ರ ಸುಪೀರಿಯರ್ ಸರೋವರ. ಯಾವುದು? ಸುಪೀರಿಯರ್ ಸರೋವರ. ಪ್ರಪಂಚದ ಅತಿ ದೊಡ್ಡ ಅಥವಾ ಉಪ್ಪಿನ ಸರೋವರ ಅಂತಂದ್ ಹೇಳಿದ್ರ ಕ್ಯಾಸ್ಪಿಯನ್ ಸಿ ಅಂತಂದ್ ಹೇಳ್ತೀವಿ. ಕ್ಯಾಸ್ಪಿಯನ್ ಸಮುದ್ರ. ಕ್ಲಿಯರ್? ಈ 2 ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕುರ್ಚಿ, ಟೇಬಲ್, ಸೋಫಾ, ಹಾಸಿಗೆ ಅಂತಂದೈತಿ. ನಾನು ಇಷ್ಟೊಂದು ಡಿಫ್ರೆಂಟ್ ಆಗಿ ಏನಕ್ಕೆ ತಗೊಳಕತ್ತೇನೆ ಅಂತಂದ್ ಹೇಳಿದ್ರ ಈಸಿ ಆಗಿರೋದು, ಎಕ್ಸಾಮ್ ಟೈಮ್ದಾಗೆಲ್ಲ ಇದಕ್ಕಿಂತ ತುಂಬಾ ಈಸಿ ಆಗಿರೋದು ಬರ್ತಿತ್ತು. ಅಂದ್ರ ನೀವು ಆರಾಮಾಗಿ ಅದನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಬಟ್ ಅದ್ರ ಈಗ ಸ್ವಲ್ಪ ಕನ್ಫ್ಯೂಸ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಇಂಥ ವರ್ಡ್ಸ್ ಗಳನ್ನ ನಾನು ತಗೊಂಡೆ. ಯಾವ್ದು ಬರ್ತೀರಿ? ಹಾಸಿಗೆ. ಅದೇಂಗ? ನೀವು ಸೋಫಾ ಮೇಲೆ ಮಲ್ಕೊಳಂಗಿಲ್ಲ, ಹಾಸಿಗೆ ಮೇಲ, ಅದಾದ ನಂತರ ಟೇಬಲ್ ಮೇಲ, ಕುರ್ಚಿ. ನೋಡ್ರಿ, ಕುರ್ಚಿ ಏನಿದು, ಇದೊಂದ್ ಏನಂತಂದ್ ಹೇಳಿದ್ರೆ ಇದ್ರ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಕೂತ್ಕೋಬಹುದು, ಕುರ್ಚಿಯನ್ನ ಕೂತ್ಕೋಬಹುದು ಅಷ್ಟೇ. ಬಟ್ ಆದ್ರೆ ಉಳ್ದಿದ್ರಲ್ಲಿ ಏನಂತಂದ್ ಹೇಳಿದ್ರೆ ಕೂತ್ಕೋಬಹುದು, ಆಮೇಲೆ ಮಲ್ಕೊಳ್ಬಹುದು. ಆಸನ, ಎಸ್, ವೆರಿ ಗುಡ್, ಆಸನ ಅಂತಂದ್ ಹೇಳ್ತೀವಿ. ಸೊ ಉಳ್ದಿದ್ರಲ್ಲಿ ಏನಂತಂದ್ ಹೇಳಿದ್ರೆ ಅದು ಆ ತರ ಬರಂಗಿಲ್ಲ. ಸೊ ಇಲ್ಲಿ ಮೇನ್ ಏನಂತಂದ್ ಹೇಳಿದ್ರೆ ಕುರ್ಚಿ ತುಂಬಾ ಡಿಫ್ರೆಂಟ್ ಆಗಿರೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಿಂಹ, ಹುಲಿ, ತೋಳ, ಆನೆ ಅಂತಂದ್ ಹೇಳಿ ಬರುತ್ತ. ಸಿಂಹ, ಹುಲಿ, ತೋಳ ಮತ್ತು ಆನೆ ಅಂತಂದ್ ಹೇಳಿ. ಇದು ತುಂಬಾ ಈಸಿ ಐತ, ಬಟ್ ಆದ್ರ ಬಾಳ ಹುಡುಗರು ಮಿಸ್ಟೇಕ್ ಮಾಡ್ತಾರ. ರೀಸನ್ ಏನು ಆನೆ ಅಂತಂದ್ ಹೇಳಿದ್ರಿ? ಓಕೆ, ಆನೆ ಏನಪ್ಪಾ ಅಂತಂದ್ ಹೇಳಿದ್ರ ವೆರಿ ಗುಡ್. ಒಂದು ಸಸ್ಯಾಹಾರಿ, ಇನ್ನೊಂದು ದೊಡ್ಡ ದೊಡ್ಡ ಪ್ರಾಣಿ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಸಿಂಹ, ಹುಲಿ, ತೋಳ ಏನಪ್ಪಾ ಅಂತಂದ್ ಹೇಳಿದ್ರೆ ಇವೆಲ್ಲ ಬೆಕ್ಕುಗಳ ಜಾತಿಗ್ ಬರ್ತಾವ. ಬೆಕ್ಕುಗಳ ಜಾತಿ ಅಂದ್ರೆ ಕ್ಯಾಟ್ ವಂಶಕ್ಕೆ ಸೇರ್ತಾವ. ಬೆಕ್ಕುಗಳ ಜಾತಿಗೆ ಸಿಂಹ, ಹುಲಿ, ತೋಳ. ಬಟ್ ಅದ್ರ ಆನೆ ಅಲ್ಲ, ಆನೆ ಡಿಫ್ರೆಂಟ್ ಆಗೈತೆ. ಸೊ ಅದಕ್ಕೋಸ್ಕರ ಸೊ ಆನೆಯನ್ನ ನಾವು ಭಿನ್ನವಾಗಿರೋದು ಅಂತಂದ್ ಹೇಳ್ತೀವಿ. ಇವೆಲ್ಲ ಏನಂತಂದ್ ಹೇಳಿದ್ರೆ ವರ್ಡ್ಸ್ ಗಳು. ಇಲ್ಲಿವರೆಗೂ ಏನಂತಂದ್ ನಾವು ಡಿಸ್ಕಷನ್ ಮಾಡಿದ್ವಲ್ಲ, ಇವೆಲ್ಲ ವರ್ಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡ್ ಬರುವಂತ ಕ್ವಶನ್ಸ್ ಗಳು. ನೆಕ್ಸ್ಟ್ ಕ್ವಶನ್ಸ್ ಗಳು ಬರ್ತಾವ ನಂಬರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು. ಸೊ ಟ್ರೈ ಮಾಡ್ರಿ. ಘನ ಸಂಖ್ಯೆ, ಇದ್ ನೋಡ್ರಿ, ನಿಮಗ್ ಗೊತ್ತಾಗ್ಬಿಡತ್ತ. ಆಲ್ರೆಡಿ ನಾನು ಹೇಳಿದೆನಲ್ಲ, 1ರಿಂದ 20ರವರೆಗೂ ಸ್ಕ್ವೇರ್ ಗಳನ್ನ ಬರೆದಿಟ್ಕೊಡ್ರಿ, 1ರಿಂದ 10ರವರೆಗೂ ಏನಂತಂದ್ ಹೇಳಿದ್ರೆ ಕ್ಯೂಬ್ ಗಳನ್ನ ಬರೆದಿಟ್ಕೊಡ್ರಿ, ನೆನ್ಪಿಟ್ಕೊಡ್ರಿ ಅಂತ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಿರುತ್ತೆ. 121 ಯಾವ್ದು? ನೀವೇ ಹೇಳ್ರ ಆನ್ಸರ್. ನಾ ಏನು ಹೇಳಂಗಿಲ್ಲ, ನೀವೇ ಹೇಳ್ಬೇಕೆಲ್ಲ ಆನ್ಸರ್ಸ್. 121 ಯಾವ್ದ್ರ ಸ್ಕ್ವೇರು? ವೆರಿ ಗುಡ್, 11 ಸ್ಕ್ವೇರ್. ಮಾತಾಡ್ಬೇಕು ಜಾಸ್ತಿ ಅಂದಾಗ ನಾಲೆಜ್ ಜಾಸ್ತಿ ಆಗತ್ತ. 144 ಯಾವ್ದ್ರದ್ದು? ವೆರಿ ಗುಡ್, 12 ಸ್ಕ್ವೇರ್. 256, 256. ವೆರಿ ಗುಡ್, 16 ಸ್ಕ್ವೇರು. ಇದು 343 ಏನಿದೆ? 343. ಹಾ, 7 ಕ್ಯೂಬ್ ಇದು. 7 ಕ್ಯೂಬ್, 7 7 49, 49 ಇಂಟು 7 ಮಾಡ್ರಿ ಅಂತಂದ್ ಹೇಳಿದ್ರ 343 ಬರುತ್ತ. ಸೊ ಇವಾಗ ನೋಡ್ರಿ ಯಾವ್ದು ಡಿಫ್ರೆಂಟ್ ಆಗೈತ? ಸರ್ ಇವೆಲ್ಲಾ ಸ್ಕ್ವೇರ್ ಗಳ್ರಿ, ಇದೊಂದು ಡಿಫ್ರೆಂಟ್ ಆಗೈತಲ್ಲ.
ಸೊ ಅದಕ್ಕೋಸ್ಕರ ಇಲ್ಲಿ ಆನ್ಸರ್ ಏನಾಗತ್ತಂದ್ರೆ ಆಪ್ಷನ್ ಡಿ ಆಗತ್ತ. ಎಸ್, ಸೇಮ್ ಅದೇ ತರ ನೆಕ್ಸ್ಟ್ ಒಂದ್ ನೋಡ್ರಿ. ಇದು ಸ್ಕ್ವೇರ್ ಮೇಲೆ ಹಿಂಗ್ ಬಂತು. ಇನ್ ನೆಕ್ಸ್ಟ್ ಒಂದ್ ನೋಡ್ರಿ, ಈಸಿ ಐತ. ಎದಕ್ಪಾ? ಕಾರಣ ಏನು? ಕಾರಣ ಹೇಳದೆ ಕೇಳದೆ ಸುಮ್ನೆ ಏನು ಹೇಳುಲ್ಲ, ಇದ್ ಮಾಡಂಗಿಲ್ಲ. ಎರಡ್ ಅಂತಂದ್ ಹೇಳಿದ್ರೆ ರೀಸನ್ ಹೇಳ್ಬೇಕು. ಇವನ್ ನಂಬರ್. ಓಹ್ ವೆರಿ ಗುಡ್. 5, 11, 15. ನಾನ್ ಥಿಂಕೇ ಮಾಡಿರ್ಲಿಲ್ಲಲ್ಲ. ಓಕೆ, ಎರಡ್ ಆನ್ಸರ್ ಆಗ್ಬೋದು. ಒಂದೇನಂತಂದ್ ಹೇಳಿದ್ರೆ ಇವನ್ ನಂಬರ್ಸ್ ಅಂತಂದ್ ಹೇಳ್ತೀವಿ, ಇವನ್ ನಂಬರ್. ಉಳ್ದದ್ದೆಲ್ಲ ಆಡ್ ನಂಬರ್ಸ್ ಗಳಿವು, ಸಮ ಸಂಖ್ಯೆ ಅಂತಂದ್ ಹೇಳ್ತೀವಿ, ಸಮ ಸಂಖ್ಯೆ. ವೆರಿ ಗುಡ್. ಅದಾದ ನಂತರ ಇನ್ನೊಂದು ಬರುತ್ತ, 2, 5, 11. ಇವೆಲ್ಲ ಏನಂತಂದ್ ಹೇಳಿದ್ರ ಅವಿಭಾಜ್ಯ ಸಂಖ್ಯೆಗಳು. ಯಾವುದ್ರಿಂದನೂ ವಿಭಾಜ್ಯ ಆಗಂಗಿಲ್ಲ, ಅವಿಭಾಜ್ಯ ಅಂತಂದ್ ಹೇಳ್ತೀವಿ. 2, 5, 11. ಆನ್ಸರ್ 15 ಕೂಡ ಆಗತ್ತ. ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ 15 ಕೂಡ ಆಗತ್ತೆ. ಇಲ್ಲಿ ಇದ್ರಲ್ಲಿ ಎರಡು ಆನ್ಸರ್ಸ್ ಗಳಿದಾವ. ಓಕೆ, ಸೊ 2 ಮತ್ತು 15. ಸೊ ಬಟ್ ಮೋಸ್ಟ್ ಪ್ರಿಫರೇಬಲ್ ಆನ್ಸರ್ ಏನಂತಂದ್ ಹೇಳಿದ್ರೆ 15 ಆಗ್ತೈತಿ. ಸೊ ಇಲ್ಲಿ 2, 5, 11 ಅವಿಭಾಜ್ಯ ಸಂಖ್ಯೆಗಳು. ಎರಡು ನೆನ್ಪಿಟ್ಕೊಳ್ರಪ್ಪ, ಎರಡು ಆನ್ಸರ್ ಕರೆಕ್ಟ್. ನಾನ್ ನೋಡುವಾಗ ಸ್ವಲ್ಪ ಹಾಕ್ಬೇಕಿತ್ತು. ನಾನು ಇದನ್ನ ಥಿಂಕ್ ಮಾಡ್ಲಿಲ್ಲ, ಸಿಂಪಲ್ ಆಗಿ ಥಿಂಕ್ ಮಾಡ್ಲಿಲ್ಲ, ತುಂಬಾ ದೊಡ್ಡದಾಗಿ ಥಿಂಕ್ ಮಾಡೋಣ ಅನ್ಕೊಂಡೆ. ಕೂಲ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆಪ್ಷನ್ ಬಿ. ಎದಕ್ಕ? ರೀಸನ್ ಏನ್? ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂತಂದ್ ಹೇಳ್ತೀವಿ. ಕನ್ನಡದಾಗ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ ಹೇಳ್ತೀವಿ. ಅವಿಭಾಜ್ಯ ಸಂಖ್ಯೆಗಳು. 13 ಯಾವುದ್ರಿಂದನೂ ಭಾಗ ಆಗಂಗಿಲ್ಲ, 17 ಕೂಡ ಭಾಗ ಆಗಂಗಿಲ್ಲ, 23 ಕೂಡ ಭಾಗ ಆಗಂಗಿಲ್ಲ. ಬಟ್ ಆದ್ರೆ 27 ಏನಂತಂದ್ ಹೇಳಿದ್ರೆ 3ರಿಂದ ಭಾಗ ಆಗತ್ತ, 9ರಿಂದ ಭಾಗ ಆಗತ್ತ, ಆಮೇಲೆ 27ರಿಂದ ಭಾಗ ಆಗತ್ತ. ಸೊ ಅದಕ್ಕೋಸ್ಕರ ಇದನ್ನ 27ನ್ನ ನಾವು ಅವಿಭಾಜ್ಯ ಸಂಖ್ಯೆ ಅಂತಂದ್ ಹೇಳಂಗಿಲ್ಲ. ಈ ಮೂರನ್ನು ಏನಂತಂದ್ರೆ ಅದ್ರ ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆಗಳಂತಂದ್ ಹೇಳ್ತೀವಿ. 27 ಅಲ್ಲ ಅಂತಂದ್ ಹೇಳಿ ನಮ್ದ ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತ? ಡಿ ಕರೆಕ್ಟ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಅದ್ ನೋಡ್ರಿ, ಹಂಗ ನೋಡ್ರಿ, ಇದೊಂದು ಟ್ರೈ ಮಾಡ್ರಿ. ಆಪ್ಷನ್ ಸಿ. ಓಕೆ, ಇಲ್ಲಿ ಸಮ ಸಂಖ್ಯೆ ಬೆಸ ಸಂಖ್ಯೆ ಅಂತಂದ್ ಹೇಳಕ್ ಬರಂಗಿಲ್ಲ, ಬೇರೆ ಏನೋ ಆನ್ಸರ್ ಐತಿ ಅದಕ್ಕೆ. ಟ್ರೈ ಮಾಡ್ರಿ. ಆಲ್ ಸ್ಕ್ವೇರ್ ಬಟ್ 125 is ಕ್ಯೂಬಾ. 125 is ಕ್ಯೂಬ್. ಓಕೆ, ವೆರಿ ಗುಡ್, ವೆರಿ ಗುಡ್. 125 ಏನಂತಂದ ಹೇಳಿದ್ರೆ 5 ಕ್ಯೂಬ್ ಆಗತ್ತ, 5 ಕ್ಯೂಬ್. ಓಕೆ, 64 ಏನಾಗತ್ತಂತಂದ ಹೇಳಿದ್ರೆ 4 ಕ್ಯೂಬ್ ಆಗತ್ತ. 216 ಏನಂತಂದ ಹೇಳಿದ್ರೆ 6 ಕ್ಯೂಬ್ ಆಗತ್ತ. ಕರೆಕ್ಟ್. 225 ಏನಾಗತ್ತ? 15 ಸ್ಕ್ವೇರ್ ಆಗತ್ತ. ಸೊ ಇಲ್ಲಿ ಭಿನ್ನವಾಗಿರೋದು ಯಾವ್ದು? 225. ನಾನು ಅದಕ್ಕೆ ಹೇಳಿದ್ದು 1ರಿಂದ 20ರವರೆಗೂ ಸ್ಕ್ವೇರ್ ಗಳನ್ನ, 1ರಿಂದ 10ರವರೆಗೂ ಕ್ಯೂಬ್ ಗಳನ್ನ ಬರ್ದಿಟ್ಕೊಡ್ರು ಅಂತಂದ್ ಹೇಳಿ. ಬರ್ದಿಟ್ಕೊಳ್ಳಿಲ್ಲ ಅಂತಂದ ಹೇಳಿದ್ರೆ ಉದ್ದಾರ ಆಗಂಗಿಲ್ಲ, ಮಾರ್ಕ್ಸ್ ಬರಂಗಿಲ್ಲ, ದೇವರನಿಗೂ ಮಾರ್ಕ್ಸ್ ಬರಂಗಿಲ್ಲ ನಿಮ್ಗೆ. ನೆಕ್ಸ್ಟ್ ಅದು ಟ್ರೈ ಮಾಡ್ರಿ. ಸಿಂಪಲ್ ಕ್ವಶನ್ಸ್ ಗಳಿಗೆ ಈ ಲೆವೆಲ್ ತಿನ್ಕಾಡಕತ್ತೀರಿ. ನಿನ್ನ ಎಕ್ಸಾಮ್ದಾಗ ಹೆಂಗ ಆಗ್ಬೇಕು ನಿಮ್ಗೆ? ಹೇಳ್ತಾ ಬಿಡದಿರಂತ ನೀವು ಅಲ್ಲಿ. ಹೇಳ್ರಿ ಆನ್ಸರ್, ಹೇಳ್ರಿ ಪಟ್ ಅಂತಂದ ಹೇಳಿ ಮುಂದೆ ಹೋಗೋನು. 57. ಎದಕ್ಕ? ರೀಸನ್ ಏನ್? ರೀಸನ್ ಬರಿಬೇಕ. ರೀಸನ್ ಪಟ್ ಅಂತ ರೀಸನ್ ಹೇಳ್ರಿ.
ಉಳ್ದವ್ರದೆಲ್ಲ ಥಿಂಕ್ ಮಾಡ್ಬಿಟ್ರು, ಯಾರಿಗ್ ಬರತ್ ನೀವ್ ಹೇಳ್ರಿ. ಉಳ್ದವ್ರ ನಿಮ್ ಜೊತೆ ಎಕ್ಸಾಮ್ ಬರಕ್ ಬರ್ತಾರ. 57 ಹೇಳ್ರಪ್ಪ. ರೀಸನ್ ಏನ? ಸೇಮ್ ಪ್ರೈಮ್ ನಂಬರ್ಸ್ ಅಂತಂದ್ ಹೇಳ್ತೀವಿ, ಅವಿಭಾಜ್ಯ ಸಂಖ್ಯೆಗಳು. ಸೊ 23 ಅನ್ನೋದು ಏನಂತಂದ್ ಹೇಳಿದ್ರೆ ಯಾವ್ದ್ರಿಂದ ಡಿವೈಡ್ ಆಗಂಗಿಲ್ಲ. 31 ಯಾವ್ದ್ರಿಂದ ಡಿವೈಡ್ ಆಗಂಗಿಲ್ಲ. 47 ಯಾವ್ದ್ರಿಂದ ಡಿವೈಡ್ ಆಗಂಗಿಲ್ಲ. ಬಟ್ ಆದ್ರ 57 ಅನ್ನೋದು ಏನಂತಂದ್ ಹೇಳಿದ್ರೆ ಡಿವೈಡ್ ಆಗತ್ತ. ಯಾವ್ದ್ರಿಂದ ಡಿವೈಡ್ ಆಗತ್ತ 57? ಯಾವ್ದ್ರಿಂದ ಡಿವೈಡ್ ಆಗತ್ತ? ಯಾವ್ದ್ರಿಂದ ಡಿವೈಡ್ ಆಗತ್ತ 57? 3ರಿಂದ ಡಿವೈಡ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ 19ರಿಂದ ಡಿವೈಡ್ ಆಗತ್ತ 57. ಸೊ ಅದಕ್ಕೋಸ್ಕರ ನಮ್ದು ಆನ್ಸರ್ ಏನಂತಂದ್ ಹೇಳಿದ್ರೆ ಡಿ ಆಗತ್ತ. ಇವಾಗ ಒಂದ್ಸರಿ ನಿಮ್ಗ 1ರಿಂದ ಎಲ್ಲಾನು ಬರ್ಕೊಂತೀರಿ. 1ರಿಂದ ಏನಂತಂದ್ ಹೇಳಿದ್ರೆ 20ರವರೆಗೂ ಸ್ಕ್ವೇರು ಕ್ಯೂಬ್ ಗಳನ್ನ ನಾನು ಹೇಳ್ಕೊಟ್ಟಿದ್ದೇನೆ ಕೂಡ ಒಂದ್ಸರಿ. ಇವಾಗ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಅಂತಂದ್ ಹೇಳಿ ನಾನು ಹೇಳ್ಕೊಡ್ತೀನಿ ಒಂದ್ಸರಿ. ಓಕೆ, ಇಲ್ಲಿ ನೋಡ್ರಿ, 1ರಿಂದ ಆಮೇಲೆ ತನ್ನಿಂದ, 1ರಿಂದ ಆಮೇಲೆ ತನ್ನಿಂದ ಅಷ್ಟ ಭಾಗ ಆಗ್ಬೇಕು, ಬಿಟ್ರ ಯಾವ್ದ್ರಿಂದನೂ ಭಾಗ ಆಗ್ಬಾರ್ದು. ಈಗ ಫಾರ್ ಎಕ್ಸಾಂಪಲ್ 2 ಅಂತ ತಗೊಳ್ರಿ. 2 ಯಾವ್ದ್ರಿಂದ ಭಾಗ ಆಗತ್ತರಿ? 1ರಿಂದ ಭಾಗ ಆಗತ್ತ, ಆಮೇಲೆ ಸ್ವಂತ ತನ್ನಿಂದ ಭಾಗ ಆಗತ್ತ. ಸೊ ಇದನ್ ಬಿಟ್ಬಿಟ್ಟು ಬೇರೆ ಯಾವ್ದ್ರಿಂದ ಡಿವೈಡ್ ಆಗತ್ತೇನ್ರಿ? ಇದ ಆಗಂಗಿಲ್ಲ. ಅದಕ್ಕೋಸ್ಕರ 2 ಅನ್ನೋದು ಏನಂತಂದ್ ಹೇಳಿದ್ರ ಪ್ರೈಮ್ ನಂಬರ್ ಅಂತಂದ್ ಹೇಳ್ತೀವಿ. ಅದೇ ತಗೊಳ್ರಿ, ಈಗ 3 ತಗೊಳ್ರಿ. 3 ಯಾವ್ದ್ರಿಂದ ಡಿವೈಡ್ ಆಗತ್ತ ಸರ್? 1ರಿಂದ ಡಿವೈಡ್ ಆಗತ್ರಿ, ಆಮೇಲೆ ತನ್ನಿಂದ ಡಿವೈಡ್ ಆಗತ್ತ. ಬಿಟ್ರೆ ಯಾವ್ದ್ರಿಂದ ಡಿವೈಡ್ ಆಗತ್ತೇನ? ಆಗಂಗಿಲ್ಲ. ಸೊ ಅದಕ್ಕೋಸ್ಕರ 3 ಏನಂತಂದ್ ಹೇಳಿದ್ರ ಪ್ರೈಮ್ ನಂಬರ್. 4 ತಗೊಳ್ರಿ. 4 ಯಾವ್ದ್ರಿಂದ ಡಿವೈಡ್ ಆಗತ್ತ? 1ರಿಂದ ಡಿವೈಡ್ ಆಗತ್ರಿ, ತನ್ನಿಂದ ಡಿವೈಡ್ ಆಗತ್ರಿ, ಮತ್ ಇನ್ನೊಂದು 2ರಿಂದ ಡಿವೈಡ್ ಆಗತ್ತ. ಹೊಸದಾಗ ಒಬ್ಬ ಬಂದ್ರಿ, ಹೊಸದಾಗ ಯಾವಾರ ಬಂದ್ ಅಂತಂದ್ ಹೇಳಿದ್ರ 3ನೇದಾವಿಂದ ಏನಾದ್ರು ಹಾಳಾಗತ್ತಿತ್ತಂತಂದ್ ಹೇಳಿದ್ರ ಅವ್ನ್ ಪ್ರೈಮ್ ಅಲ್ಲ. ಹಾ, ಪ್ರೈಮ್, ಸುಪ್ರೀಂ, ಪ್ರೈಮ್ ಅಂತಂದ್ ಹೇಳ್ತೇವಲ್ಲ, ಪ್ರೈಮ್ ಅಲ್ಲ, ಅವ್ ಹಾಳಾಗಿರ್ತ ಅಂದಂಗ. ಅವ್ ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಂದ್ರ ತನ್ನಿಂದ ಅದಾದ ನಂತರ 1ರಿಂದ ಅಷ್ಟ ಡಿವೈಡ್ ಆಗ್ತಿದ್ರ ಅವ್ ಪ್ರೈಮ್ ಇದ್ದಂಗ. ಮುಂದ್ 3ನೇದಾವ್ ಬಂದ ಅಂತಂದ್ ಹೇಳಿದ್ರ ಅವ್ ಪ್ರೈಮ್ ಅಲ್ಲ. ಎಸ್, ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ 4 ಬರಂಗಿಲ್ಲ, 5 ಬರುತ್ತಾ? 5 ನೋಡ್ರಿ, 5 1ರಿಂದ ಡಿವೈಡ್ ಆಗತ್ತ, ಆಮೇಲೆ 5ರಿಂದ ಡಿವೈಡ್ ಆಗತ್ತ. ಬಿಟ್ರೆ ಯಾವ್ದ್ರಿಂದ ಡಿವೈಡ್ ಆಗಂಗಿಲ್ಲ, ಪ್ರೈಮ್ ನಂಬರ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ 6. ಹಾ, ಓಕೆ, ವೆರಿ ಗುಡ್. 6 ಏನಂತಂದ್ ಹೇಳಿದ್ರೆ 1ರಿಂದ ಡಿವೈಡ್ ಆಗತ್ತ, 6ರಿಂದ ಡಿವೈಡ್ ಆಗತ್ತ, 2ರಿಂದ ಡಿವೈಡ್ ಆಗತ್ತ, 3ರಿಂದ ಡಿವೈಡ್ ಆಗತ್ತ. 2 ಜನ ಹೊಸದಾಗಿ ಬಂದರ್ರಿ, ಅವಂಗ ಅವ್ ಪ್ರೈಮ್ ಅಲ್ರ ಅವ್. ಅದಾದ ನಂತರ ನೆಕ್ಸ್ಟ್ 7 ನೋಡ್ರಿ ಸರ್. 7 1ರಿಂದ ಆಗತ್ರಿ, ತನ್ನಿಂದ ಆಗತ್ರಿ. ಸೊ 7 ಅನ್ನೋದು ಏನಂತಂದ್ ಹೇಳಿದ್ರೆ ಪ್ರೈಮ್ ನಂಬರ್. 8 ಅಲ್ಲ. 8 1ರಿಂದ ಡಿವೈಡ್ ಆಗತ್ತ, 2ರಿಂದ ಡಿವೈಡ್ ಆಗತ್ತ, 4ರಿಂದ ಡಿವೈಡ್ ಆಗತ್ತ, ಮತ್ 8ರಿಂದ ಡಿವೈಡ್ ಆಗತ್ತ. ಸೊ ಬರಂಗಿಲ್ಲ. 9 ಬರಂಗಿಲ್ಲ. 9 1ರಿಂದ ಡಿವೈಡ್ ಆಗತ್ತ, 3ರಿಂದ ಡಿವೈಡ್ ಆಗತ್ತ, ಆಮೇಲೆ 9ರಿಂದ ಡಿವೈಡ್ ಆಗತ್ತ. ಹೊಸದಾಗಿ ಬಂದ, 3ನೇದಾವ್ ಬಂದ, ಸೊ ಅಲ್ಲ ಅದು. 10 ಬರಂಗಿಲ್ಲ. 11 ಬರುತ್ ನೋಡ್ರಿ. 11 1ರಿಂದ ಡಿವೈಡ್ ಆಗತ್ತ, ತನ್ನಿಂದ ಡಿವೈಡ್ ಆಗತ್ತ. 11 ಪ್ರೈಮ್ ನಂಬರ್. 12 ಸರ್, 2ರಿಂದ, 3ರಿಂದ, 4ರಿಂದ, ಆಮೇಲೆ 6ರಿಂದ, 12ರಿಂದ ಬರಂಗಿಲ್ಲ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರ ಪ್ರೈಮ್ ನಂಬರ್ ಅಂತಂದ್ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆತೇನ್ರು? ಮೇನ್ ಅರ್ಥ ಮಾಡ್ಸೋದಿತ್ತು, ಅದಕ್ಕೆ ಅರ್ಥ ಆಯ್ತಾ ಎಲ್ರಿಗೂ? ಪ್ರೈಮ್ ನಂಬರ್ ಅಂದ್ರೆ ಏನ, ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನ ಅಂತಂದ್ ಹೇಳಿ. ಇವಾಗ ನಾನು ಲಿಸ್ಟ್ ಬರೀತೀನಿ ನೋಡ್ರಿ, ಹೇಳ್ಕೊಂತ ಹೋಗ್ರಿ ನೋಡು. 2, 3, 5, 7, 11, ನೆಕ್ಸ್ಟ್ 13 ಬರುತ್ತ, 15 ಬರಂಗಿಲ್ಲ, 15, 17 ಬರುತ್ತ, 19 ಬರ್ತೈತಿ, 21 ಬರಂಗಿಲ್ಲ, 23 ಬರುತ್ತ, 25 ಬರಂಗಿಲ್ಲ, 27 ಬರಂಗಿಲ್ಲ, 29 ಬರುತ್ತ, 31 ಬರ್ತೈತಿ, 33 ಬರಂಗಿಲ್ಲ, 35 ಬರಂಗಿಲ್ಲ, 37 ಬರುತ್ತ, 39 ಬರುತ್ತ, 39 ಬರಂಗಿಲ್ಲ, 39 ಬರಂಗಿಲ್ಲ, 39 41 ಯಾವ್ದ್ರಿಂದ ಆಗತ್ತ? 41 ಬರುತ್ತ, 43 ಬರುತ್ತ, 45 ಬರಂಗಿಲ್ಲ, 47
47 ಬರುತ್ತೆ, 49 ಬರಂಗಿಲ್ಲ. 7 7 49. 51 ಬರಂಗಿಲ್ಲ. 53 ಬರ್ತೈತಿ. ಕರೆಕ್ಟ್. ಅದಾದ ನಂತರ ನೆಕ್ಸ್ಟ್ ಯಾವುದು? 57 ಬರಂಗಿಲ್ಲ. 55 ಬರಂಗಿಲ್ಲ. 59 ಬರುತ್ತೆ. ಸೊ ಇಷ್ಟೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ರಿ ಸಾಕು. ನಿಮ್ಗೊಂದ್ ಲಿಸ್ಟ್ ನಾ ಕೊಟ್ನಿ. ಆಕ್ಚುಲಿ 100 ತಕ ನೆನ್ಪಿಟ್ಕೋಬೇಕು, ಬರ್ಕೊಂತ ಹೋದ್ರೆ ಬರ್ತಾವು. 61 ಬರ್ತೈತಪ್ಪ. 61 ಪ್ರೈಮ್ ನಂಬರ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ತಕ ಏನಂದ್ರೆ ನಂಬರ್ಸ್ ಮೇಲೆ ಅದು ನಂಬರ್ಸ್ ಕ್ಯೂಬು ಅದನ್ನ ಕೇಳ್ತಾರೆ. ಕ್ಯೂಬು, ಸ್ಕ್ವೇರು, ಅವಿಭಾಜ್ಯ ಸಂಖ್ಯೆಗಳು, ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಇದ್ರ ಮೇಲೆ ನಿಮಗೆ ಆಡ್ ಅಂಡ್ ಔಟ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಒನ್ ಯಾವುದು? ಲೆಟರ್ಸ್ ಮೇಲೆ. ಟ್ರೈ ಮಾಡ್ರಿ ಇದನ್ನ. ಲೆಟರ್ಸ್ ಮೇಲೆ ಸಿಂಪಲ್, ಬಾಳ ಅಂದ್ರೆ ಬಾಳ ಸಿಂಪಲ್. ವೆರಿ ಗುಡ್. ಎಲ್ ಅಂತಂದ್ ಹೇಳ್ತೀವಿ. ಯಾಕ ಸರ್? ಎ ಇ ಐ ಅನ್ನೋದೇನಪ್ಪಾ ಅಂತಂದ್ರೆ ಇವು ಸ್ವರಗಳು. ಎ ಇ ಐ ಅನ್ನೋದೇನಪ್ಪಾ ಅಂತಂದ್ರೆ ಸ್ವರಗಳು. ಎಲ್ ಅನ್ನೋದೇನಪ್ಪಾ ಅಂತಂದ್ರೆ ವ್ಯಂಜನ ಅಂತಂದ್ ಹೇಳ್ತೀವಿ. ಕನ್ನಡದಾಗ ತಿಳ್ಕೊಂಡ್ರಪ್ಪ. ಹ ಸೊ ಅದಾತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬಿ ಡಿ ಎಫ್ ಜಿ ಅಂತಂದ್ ಐತ. ಬಿ ಡಿ ಎಫ್ ಜಿ ಅಂತಂದ್ ಹೇಳಿ, ಇದ್ರಲ್ಲಿ ಯಾವ್ದು ಆನ್ಸರ್ ಆಗತ್ತ? ಬಿ ಡಿ ಎಫ್ ಜಿ. ಬಿ ಡಿ ಎಫ್ ಜಿ. ಯಾಕ? ಹಾ, ವೆರಿ ಗುಡ್. ನಾನು ಅದೇ ಹೇಳಕ್ ಬಂದೆ. ಇಲ್ಲಿ ನೋಡ್ರಿ, ಬೀದ್ ಕೆಳಗಡೆ ಅಕ್ಷರ ಯಾವ್ದು ಬರುತ್ತ? 2 ಬರ್ತೈತಿ. ಡಿದ್ ಕೆಳಗಡೆ ಅಕ್ಷರ ಯಾವ್ದು ಬರುತ್ತೆ? 4 ಬರ್ತೈತಿ. ಎಫ್ ಕೆಳಗಡೆ ಅಕ್ಷರ ಯಾವ್ದು ಬರುತ್ತ? 6 ಬರುತ್ತ. ಜಿದ್ ಕೆಳಗಡೆ ಏನಂತಂದ್ ಹೇಳಿದ್ರೆ 7 ಬರುತ್ತ. ಬೆಸ ಸಂಖ್ಯೆ. ಉಳಿದೆಲ್ಲ ಸಮ ಸಂಖ್ಯೆಗಳು. ಸೊ ಅದಕ್ಕೋಸ್ಕರ ಆನ್ಸರ್ ಜಿ ಆಗತ್ತ. ಸೊ ಈ ತರ ಲಾಜಿಕ್ ಕೂಡ ಏನಂತಂದ್ ಹೇಳಿದ್ರೆ ಕ್ವಶನ್ ನಿಮಗ್ ಬರುತ್ತೆ. ಸಿಂಪಲ್ ಆಗಿ ಅಷ್ಟೇ. ಒನ್ ಟೈಮ್ ಓವಲ್ಸ್ ಅವು ಇವು ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಇದು ಆನ್ಸರ್ ಆಗತ್ತೆ. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಸಿ ಐತೆ, ನೋಡಿದ ತಕ್ಷಣ ಗೊತ್ತಾಗತ್ತ. ಸಿ. ಸೊ ಇಲ್ಲೇನಂತಂದ್ ಹೇಳಿದ್ರೆ ಅದು ಬೆಸ ಸಂಖ್ಯೆ ಅಥವಾ ಭಿನ್ನವಾಗಿದೆ ಯಾವ್ದಂತಂದ್ ಹೇಳಿದ್ರೆ ಸಿ ಅಂತಂದ್ ಹೇಳ್ತೀವಿ, ಭಿನ್ನವಾಗಿರೋದು. ಇಲ್ಲಿ ನೋಡ್ರಿ, ಕೆಲವು ಜನರಿಗೆ ಸ್ವರಗಳು ಯಾವ್ಯಾವ ಅಂತಂದ್ ಗೊತ್ತಿರಂಗಿಲ್ಲ. ನೋಡೋಣ. ಎ ಇ ಐ ಓ ಯು, ಇವ 5 ಅಕ್ಷರಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಓವೆಲ್ಸ್ ಅಥವಾ ಸ್ವರಗಳು ಅಂತ ಕರಿತೀವಿ. ಇವುಗಳನ್ನ ಬಿಟ್ಟು ಏನದಾವ ಉಳಿದದ್ದೆಲ್ಲ ಏನಂತಂದ್ ಹೇಳಿದ್ರ ವ್ಯಂಜನಗಳು. ಎ ಇ ಐ ಓ ಯು. ಕ್ಲಿಯರ್? ಐ ಲವ್ ಯು. ಎ ಇ ಐ ಓ ಯು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ಇವೆಲ್ಲ ಏನಂತಂದ್ ಹೇಳಿದ್ರೆ ಇದ್ರ ಮೇಲೆ ಬಂದು ಸಿಂಪಲ್ ಆಗಿ ಹೇಳದ್ನಲ್ಲ, ಇದು ವ್ಯಂಜನಗಳು, ಸ್ವರಗಳು ಅಂತಂದ್ ಹೇಳಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಅದ್ರ ಕೆಳಗಡೆ ಇರುವಂತಹ ಇದು ಸಂಖ್ಯೆಗಳು ಬೆಸ ಇರ್ತಾವ, ಸಮ ಇರ್ತಾವ ಅಂತಂದ್ ಹೇಳಿ ಕೇಳ್ತಾರ. ಇದು ಲಾಜಿಕ್ ಅಷ್ಟೇ. ಇದನ್ನ ಬಿಟ್ಟಂತಂದ್ ಹೇಳಿದ್ರ ನೆಕ್ಸ್ಟ್ ಯಾವ್ದು? ಮಿಕ್ಸ್ಡ್, ಎಲ್ಲಾ ಸೇರ್ ಬಿಟ್ಟಿರ್ತೈತಿ. ನೋಡ್ರಿ ಏನೈತಿ ನೋಡ್ರಿ ಇದು ಸಿಂಪಲ್ ಆಗಿರ್ತೈತೆ, ಡಬಲ್ ಡಬಲ್ ಕೊಟ್ಟಿರ್ತ ಅಷ್ಟ. ಎಸ್. ಇಲ್ಲಿ ನೋಡ್ರಿ ಏನಾಗತ್ತ ಸರ್? 5 ಸ್ಕ್ವೇರ್ ಏನಂತಂದ್ ಹೇಳಿದ್ರೆ 25 ರೀ. 6 ಸ್ಕ್ವೇರ್ ಎಷ್ಟ್ರಿ? 36 ರೀ. 7 ಸ್ಕ್ವೇರ್ 49. ಬಟ್ ಆದ್ರೆ ಇದೇನಾಗಂತಂದ್ ಹೇಳಿದ್ರೆ ಬರಂಗಿಲ್ರಿ. 9 ಸ್ಕ್ವೇರ್ ಏನಂತಂದ್ ಹೇಳಿದ್ರೆ 81 ಆಗ್ಬೇಕು. ಸೊ ಆಪ್ಷನ್ ಡಿ ಏನಂತಂದ್ ಹೇಳಿದ್ರೆ ತುಂಬಾ ಭಿನ್ನವಾಗೈತಿ ಅಂತಂದ್ ಹೇಳ್ತಿ. ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಇದ್ ನೋಡ್ರ. ಯಾಕ 7 ಆಗ್ಬೇಕು? ಪಕ್ಕ? ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ 1 2 3 4 5 6 7 8 9. ಸೊ ಬಿದ್ ಕೆಳಗಡೆ ಏನೈತಿ ಅಂತಂದ್ ಹೇಳಿದ್ರೆ 2 ಐತೆ. ಸಿದ್ ಕೆಳಗಡೆ 3 ಐತೆ. ನೆಕ್ಸ್ಟ್ ಎಫ್ ಕೆಳಗಡೆ 6 ಐತೆ. ಜಿ ಕೆಳಗಡೆ ಏನಂತಂದ್ ಹೇಳಿದ್ರೆ 7 ಇರ್ಬೇಕು. ಬಟ್ ಆದ್ರೆ 8 ಕೊಟ್ಟಿದ್ದಾನ, ಅದಕ್ಕೋಸ್ಕರ ಅದು ರಾಂಗ್. ಕ್ಲಿಯರ್? ನೋಡ್ರಿ, ಲಾಜಿಕ್ ಸಿಂಪಲ್ ಲಾಜಿಕ್ಗಳು, ಬಟ್ ಅದ್ರ ಥಿಂಕ್ ಮಾಡ್ಬೇಕಾದಿತ್ತು. ನೆಕ್ಸ್ಟ್ ನೋಡ್ರಿ, ಮತ್ತೆ ಯಾವ್ದೋ ನಂಬರ್ದು ಬಂತಪ್ಪ. ಹೊಳ್ಳಿ ಇದು ಯಾಕೆ ಬಂತು?
ಲಾಜಿಕ್ ಮಸ್ತ್ ಐತಿ ಲಾಜಿಕ್ ಮಸ್ತ್ ಐತ. ಇದ್ ನೋಡ್ರಿ ಇಲ್ಲಿ 121 ಏನಂತಂದ ಹೇಳಿದ್ರೆ 11 ಸ್ಕ್ವೇರ್. 169 ಏನಂತಂದ ಹೇಳಿದ್ರೆ 13 ಸ್ಕ್ವೇರ್. ಓಕೆ. ಅದಾದ ನಂತರ 225 ಯಾವುದು? 15 ಸ್ಕ್ವೇರ್. 289 ಏನಪ್ಪಾ ಅಂತಂದ ಹೇಳಿದ್ರೆ 17 ಸ್ಕ್ವೇರ್. ಓಕೆ. ಎಲ್ಲಾನು ಸ್ಕ್ವೇರ್ ಗಳಿದಾವ. ಬಟ್ ಆದ್ರ ಮತ್ ಇದ್ರಲ್ಲಿ ನೀವು ಕಂಡಿಡ್ಬೇಕು ಲಾಜಿಕ್. ಏನ್ ಕಂಡಿಡಿತೀರಿ ಸರ್? ಇದು 11 ಬೇಸ್ ಸಂಖ್ಯೆ. ಬೇಸ್ ಅಂತಂದ ಹೇಳ್ತೀವಲ್ಲ, ಅವಿಭಾಜ್ಯ ಸಂಖ್ಯೆ. 13 ಅವಿಭಾಜ್ಯ ಸಂಖ್ಯೆ. ಸಾರಿ, ಇದು ಪ್ರೈಮ್ ನಂಬರ್ಸ್. ಹಾ, ಹೌದಲ್ಲ. 17 ಪ್ರೈಮ್ ನಂಬರ್. ಬಟ್ ಆದ್ರೆ 15 ಅಲ್ಲ. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಗುಂಪಿಗೆ ಸೇರದೇ ಇರೋದು. ಡೀಪ್ ಆಗಿರೋ ಲಾಜಿಕ್ ಕೇಳಿದಾನ ಇಲ್ಲಿ, ನೆನ್ಪಿಟ್ಕೋಬೇಕು. ಕ್ಲಿಯರ್? ಹಾ, ನೆಕ್ಸ್ಟ್ ನೋಡ್ರಿ. ಹಾ, ಸೊ ಇಲ್ಲಿ ಆನ್ಸರ್ ಏನ್ ಬರುತ್ತಾ ಸರ್? ಕಂಟಿನ್ಯೂ 3 ಲೆಟರ್ಗಳು. ಬಿ ಸಿ ಡಿ ಕಂಟಿನ್ಯೂ ಆಗೈತಿ. ಇ ಎಫ್ ಜಿ ಅನ್ನೋದು ಕಂಟಿನ್ಯೂ ಆಗೈತೆ. ಎಚ್ ಐ ಜೆ ಅಂತಂದ್ ಹೇಳಿ ಕಂಟಿನ್ಯೂ ಆಗೈತೆ. ಅದಾದ ನಂತರ ಕೆ ಎಲ್ ಎಂ ಅಂತಂದ್ ಬರ್ಬೇಕು. ಬಟ್ ಆದ್ರೆ ಎನ್ ಬಂದೈತೆ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ಏನಂತಂದ್ ಹೇಳಿದ್ರೆ ತುಂಬಾ ಭಿನ್ನವಾಗೈತಿ ಅಂತಂದ್ ಹೇಳ್ತೀವಿ. ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಸಿಂಪಲ್ ಆಗೈತೆ, ನಾನೇ ಹೇಳ್ತೀನಿ. ಸೊ 7 ಸ್ಕ್ವೇರ್ 49 ರೀ, 8 ಸ್ಕ್ವೇರ್ 64 ರೀ, 9 ಸ್ಕ್ವೇರ್ 81 ರೀ, 10 ಸ್ಕ್ವೇರ್ 100 ಆಗ್ಬೇಕ್ರಿ. ಬಟ್ ಆದ್ರೆ 110 ಆಗೈತ್ರಿ. ಆಪ್ಷನ್ ಡಿ ಏನಂತಂದ್ರೆ ತುಂಬಾ ಭಿನ್ನವಾಗಿರೋದೈತ್ರಿ ಅಂತಂದೇಳಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎದಕ್ಕ? ಹಾ, ಎಸ್. ಇಲ್ಲಿ ನೋಡ್ರಿ, 12 ಆದ ನಂತರ ನೆಕ್ಸ್ಟ್ 14 ಐತ, ಇಲ್ಲಿ +2 ಮಾಡಿದನ್ರಿ. 16 ಆದ ನಂತರ 18 ಐತಿ, ಇಲ್ಲಿ +2 ಮಾಡ್ಯಾರಿ. 20 ಆದ ನಂತರ 22 ಐತ್ರಿ, ಇಲ್ಲಿ +2 ಮಾಡನ್ರಿ. ಬದ್ರೆ 24 ಆದ ನಂತರ 28 ಐತ್ರಿ, ಇಲ್ಲಿ +4 ಮಾಡನ್ರಿ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ಬರಂಗಿಲ್ರಿ. ಇದು ತುಂಬಾ ಭಿನ್ನವಾಗೈತ್ರಿ ಅಂತಂದ ಹೇಳಿ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ. ಲಘುಟ್ ಹೇಳ್ರು, ಹೊಟ್ಟೆ ಹಸ್ದೈತಿ. ಯಾಕ? ಅದೇದಕ್ಕ? ಎಲ್ಲಾ ಕ್ಯೂಬ್ಗಳು ಹೇಳ್ಕೊತ ಹೋಗ್ರಿ. ಇಲ್ಲಿ ನೋಡ್ರಿ, 512 ಯಾವ್ದ್ರ ಕ್ಯೂಬ್ ಇದು? 512 8 ಕ್ಯೂಬ್. 343 7 ಕ್ಯೂಬ್. 216 6 ಕ್ಯೂಬ್. 125 5 ಕ್ಯೂಬ್. 64 4 ಕ್ಯೂಬ್. 27 3 ಕ್ಯೂಬ್. 8 2 ಕ್ಯೂಬ್. ಕರೆಕ್ಟ್. 1 ಕ್ಯೂಬ್ ನಮಗ್ ಮ್ಯಾಟರ್ ಆಗಂಗಿಲ್ಲ, ಏನ ಮಾಡ್ರು ಕೂಡ ಒಂದಾಗತ್ತ. ಸೊ ಬಟ್ ಆದ್ರೆ ಇಲ್ಲಿ ಎಲ್ಲ ಪ್ರಾಪರ್ ಆಗಿರೋ ಸಂಖ್ಯೆಗಳದ್ ಕ್ಯೂಬ್ಗಳಿದಾವ. ಸೊ ಅದಕ್ಕೋಸ್ಕರ ನಾವು ಆಪ್ಷನ್ 1 ಅನ್ನ ನಾವು ತೆಗೆದಾಕ್ತಿವಿ. 1 ಕ್ಯೂಬ್ ಮ್ಯಾಟರ್ ಆಗಂಗಿಲ್ಲ ನಮ್ಗೆ, ಅದೇನ್ ಮಾಡ್ರು ಕೂಡ ಒಂದ ಬರ್ತೈತಿ. ಸೊ ಬೇರೆ ಸಂಖ್ಯೆ ಬರಂಗಿಲ್ಲ. 1 ಸ್ಕ್ವೇರ್ ಮಾಡ್ರಿ ಒಂದ ಬರ್ತೈತಿ, 1 ಕ್ಯೂಬ್ ಮಾಡ್ರಿ ಒಂದ ಬರುತ್ತ, 1 4 ಮಾಡ್ರಿ ಒಂದ ಬರ್ತೈತೆ. ಬಟ್ ಉಳ್ದದ್ ಹಂಗಲ್ಲ. ಸೊ ಅದಕ್ಕ ಒಂದಕ್ಕ ಅಷ್ಟೊಂದು ಪ್ರಾಮುಖ್ಯತೆ ಕೊಡಂಗಿಲ್ಲ ನಾವ್ ಇಲ್ಲಿ. ಸೊ ಅದಕ್ಕೋಸ್ಕರ 1 8 ತುಂಬಾ ಭಿನ್ನವಾಗೈತಿ ಅಂತಂದ್ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಲಾಜಿಕ್ ಆಗಿ ಥಿಂಕ್ ಮಾಡ್ಬೇಕು. ನಾಯಿ, ಬೆಕ್ಕು, ನರಿ, ಹಸು ಅಂತಂದೇಳಿ. ನರಿ. ಲೋ, ನಾಯಿ, ಬೆಕ್ಕ ಮತ್ ನರಿ ಇವೆಲ್ಲ ಏನಂತಂದ್ರೆ ಮಾಂಸಾಹಾರಿಗಳು. ಹಸು ಏನಂತಂದ್ರೆ ಸಸ್ಯಾಹಾರಿ. ಈಸಿಯಾಗಿ. ಗೋಮಾತೆ. ಬ್ಯಾಡ್ ಬಿಡಪ್ಪ. ನೆಕ್ಸ್ಟ್ ನೋಡ್ರಿ, ಕ್ರಿಕೆಟ್, ಫುಟ್ಬಾಲ್, ಹಾಕಿ, ಆಮೇಲೆ ಚದುರಂಗ.
ಎದಕ್ಕ ರೀಸನ್ ಹೇಳ್ಬೇಕಲ್ಲ, ಸುಮ್ನೆ ಹೇಳೋದನ. ಸೊ ಇಲ್ಲಿ ನೋಡ್ರಿ, ಕ್ರಿಕೆಟ್, ಫುಟ್ಬಾಲ್, ಹಾಕಿ ಏನಂತಂದ ಹೇಳಿದ್ರೆ ಹೊರಾಂಗಣ ಆಟಗಳು. ಸೊ ಚದುರಂಗ ಏನಂತಂದ ಹೇಳಿದ್ರೆ ಒಳಾಂಗಣ ಆಟ. ಸೊ ಅದಕ್ಕೋಸ್ಕರ ಹೊರಾಂಗಣ ಆಟಗಳು. ಕ್ರಿಕೆಟ್ ಅಲ್ಲಿ ಎಷ್ಟ್ ಜನ ಇರಬೇಕು ಆಟ ಆಡಕ? ಇದು ಕ್ವಶನ್ ಬರ್ತಾವ್ರ. ಎಷ್ಟ್ ಜನ ಇರ್ಬೇಕು ಒಂದ್ ಟೀಮ್ ಅಲ್ಲಿ? 11 ಜನ. ಫುಟ್ಬಾಲ್ ಅಲ್ಲಿ ಎಷ್ಟ್ ಜನ ಇರ್ಬೇಕು? 11 ಜನ. ಹಾಕಿ ಒಳಗಡೆ ಎಷ್ಟ್ ಜನ ಇರ್ಬೇಕು? 11 ಜನ. ನೆನ್ಪಿಟ್ಕೊಡ್ರಿ, ಎಲ್ಲಾನು 11 ಜನ. ನೆಕ್ಸ್ಟ್ ನೋಡ್ರಿ, ಈಸಿ ಐತ್, ನಾನೇ ಹೇಳ್ತೀನಿ. ಗುಲಾಬಿ, ಲಿಲ್ಲಿ, ಚೆಂಡು ಇವೆಲ್ಲ ಎಲ್ಲ ಹೂಗಳ್ರಿ ಸರ್, ಮರ ಅಂತಂದ ಹೇಳಿ ಡಿಫ್ರೆಂಟ್ ಆಗಿ. ನೆಕ್ಸ್ಟ್ ನೋಡ್ರಿ, ಇದೇನೋ ಡಿಫ್ರೆಂಟ್ ಆಗೈತಪ್ಪ, ಸಾಕತ್ತಾಗೈತಿ ಇದು. ಯಾಕ ಮೇ ಅದಕ್ಕ? ಮೇ ಮೇ ಎದಕ್ರು? ಜನವರಿ ಒಳಗಡೆ 31 ದಿನ ಅದು, ಫೆಬ್ರವರಿ ಒಳಗಡೆ 28 ದಿನ, ಮಾರ್ಚ್ ಒಳಗಡೆ 31 ದಿನ, ಮೇ ಒಳಗಡೆ 31 ದಿನ. ಇವಾಗ ಹೇಳ್ರಿ ನೋಡೋಣ. ಹಾ, ಕಂಟಿನ್ಯೂ ಇಲ್ಲ ಅಂತಂದ ಹೇಳಿದ್ರೆ ನೀ ಹೇಳ್ಬಿಡ್ತಿ. ಫೆಬ್ರವರಿ ಏನಂತಂದ್ ಹೇಳಿದ್ರ ಇಲ್ಲಿ ಡಿಫ್ರೆಂಟ್ ಆಗಿರೋದು, ಉಳಿದೆಲ್ಲ 31 ದಿನಗಳು ಬರ್ತಾವ. ಸೊ ಅದು ಬರಂಗಿಲ್ಲ. ಏನ್ ಥಿಂಕ್ ಮಾಡ್ತಿರೋ. ನೆಕ್ಸ್ಟ್ ನೋಡ್ರಿ, ವೃತ್ತ, ಚೌಕ, ತ್ರಿಕೋನ, ಘನ ಅಂತಂದ್ ಹೇಳಿ. ಘನ ಅಂತಂದ್ ಹೇಳಿದ್ರೆ ಕ್ಯೂಬ್, ತ್ರಿಕೋನ ಅಂತಂದ್ ಹೇಳಿದ್ರೆ ಟ್ರಯಾಂಗಲ್, ಚೌಕ ಅಂತಂದ್ ಹೇಳಿದ್ರೆ ಸ್ಕ್ವೇರ್, ವೃತ್ತ ಅಂತಂದ್ ಹೇಳಿದ್ರೆ ಸರ್ಕಲ್. ಎದಕ್ಕ? ಸೀನ ಎದಕ್ ಸರ್? ನನಗ ಅದು ಇಷ್ಟ ಆಗ್ಲಿಲ್ರಿ, ಅದಕ್ಕೆ ಸಿ ಅಲ್ಲ. ವೃತ್ತವನ್ನ ನಾವು ಈ ತರ ಬರಿತೀವಿ, ಚೌಕ ಸ್ಕ್ವೇರ್ ಅನ್ನ ನಾವು ಈ ತರ ಬರಿತೀವಿ, ಟ್ರಯಾಂಗಲ್ ಅನ್ನ ನಾವು ಈ ತರ ಬರಿತೀವಿ, ಕ್ಯೂಬ್ ಅನ್ನ ನಾವು ಯಾವ ತರ ಬರಿತೀವಿ ಅಂತಂದ ಹೇಳಿದ್ರೆ ಈ ತರ ಬರಿತೀವಿ. ಇದು ಕ್ಯೂಬ್ ಇದು. ಓಕೆ, ಇವೆಲ್ಲನೂ ನಾವು 2D ಡಯಾಗ್ರಾಮ್ಸ್ ಅಂತಂದ್ ಹೇಳ್ತೀವಿ, ಇದನ್ನ ನಾವು 3D ಡಯಾಗ್ರಾಮ್ ಅಂತಂದ್ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಕ್ಯೂಬ್ ಏನಂತಂದ್ ಹೇಳಿದ್ರ ಭಿನ್ನವಾಗಿರೋದು ಅಂತಂದ್ ಹೇಳ್ತೀವಿ. ಕ್ಲಿಯರ್ ಪಾಯಿಂಟ್? ಥಿಂಕ್ ಮಾಡ್ರ. 2 ಮಾರ್ಕ್ಸ್ ಹೋಗ್ತಾವು. ಇದು ಮತ್ ಕುರ್ಚಿ ಬತ್ಪ. ಹೇಳ್ರಿ ಇವಾಗ, ಟೇಬಲ್, ಕುರ್ಚಿ, ಕಪಾಟು, ಪೆನ್ ಅಂತಂದ್ ಹೇಳಿ. ವೆರಿ ಗುಡ್. ಇವುಗಳನ್ನೆಲ್ಲ ಏನಂತಂದ್ ಹೇಳಿದ್ರೆ ಪೀಠೋಪಕರಣಗಳು ಅಂತಂದ್ ಹೇಳ್ತೀವಿ, ಪೀಠೋಪಕರಣಗಳು. ಪೆನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬರ್ಯಾಕ್ ಯೂಸ್ ಮಾಡ್ತೀವಿ. ಎಷ್ಟು ಸಿಂಪಲ್ ಆಗೈತಿ. ಹಾ, ನೆಕ್ಸ್ಟ್ ನೋಡ್ರಿ, ಕಣ್ಣು, ಮೂಗು, ಕಿವಿ, ಮೆದುಳು ಅಂತಂದ್ ಹೇಳಿ ಬರ್ತಾವ. ಕಣ್ಣು, ಮೂಗು, ಕಿವಿ ಮತ್ತು ಮೆದುಳು. ಎದಕ್ಕ? ರೀಸನ್ ಬೇಕು. ಕಣ್ಣು, ಮೂಗು, ಕಿವಿ ಇವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರ ಇಂದ್ರಿಯಗಳು ಅಂತ ಕರಿತೀವಿ, ಇಂದ್ರಿಯಗಳು. ಮೆದುಳು ಕರೆಯಂಗಿಲ್ಲ. ನೋಡಕ್ ಆಗೋದಿಲ್ಲ ಅಂತ. ಯಾವ ರೀಸನ್ಗಳಲ್ರು ಅವ. ಇಂದ್ರಿಯ, ಪಂಚೇಂದ್ರಿಯಗಳು ಅಂತಂದ್ ಹೇಳಿ ಬರ್ತಾವ. ಕಣ್ಣು, ಮೂಗು, ಕಿವಿ, ನಾಲಿಗೆ ಮತ್ತು ಚರ್ಮ ಪಂಚೇಂದ್ರಿಯಗಳು. ಮೆದುಳು ಅನ್ನಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಕಾರು, ಬಸ್, ಸೈಕಲ್, ರೈಲು. ಕಾರು ನೀ ಬೆಂಕಿಪ್ಪ. ಇಲ್ಲಿ ನೋಡ್ರಪ್ಪ, ಕಣ್ಣ, ಮೂಗ, ಕಿವಿ ಎಲ್ಲ ಏನಂತಂದ್ ಹೇಳಿದ್ರೆ ಮ್ಯಾಲ್ ಇರ್ತಾವಂತ, ಮೆದುಳ ಒಳಗಿರುತ್ತಂತ. ಹ, ನಿನ್ ಲಾಜಿಕ್ಗೆ ಅದು ಕರೆಕ್ಟ್ ಅನಿಸ್ತೈತದ, ಬಟ್ ಅದನ್ನ ಹೇಳಿದ್ರೆ ಅದು ಸರಿ ಆಗಂಗಿಲ್ಲ. ಅದು ಸ್ಟಡಿ ಪ್ರಕಾರ, ಬುಕ್ ಪ್ರಕಾರ ಸ್ಟಡಿ ಮಾಡ್ಬೇಕು ನಾವು. ನೆಕ್ಸ್ಟ್ ನೋಡ್ರಿ, ಕಾರು, ಬಸ್, ಸೈಕಲ್, ರೈಲು ಅಂತಂದೈತೆ. ಯಾವ್ದಿದ? ಡಿ. ಯಾಕ ಸರ್? ಇದು ಟ್ರ್ಯಾಕ್ ಮೇಲೆ ಓಡದೈತಲ್ರಿ, ಹಳಿ ಮೇಲೆ ಓಡತ್ರ ಅದಕ್ಕೆ. ಯಾಕ ಹಳಿ ಮೇಲೆ ಬಸ್ ಓಡ್ಸಕ್ ಆಗಂಗಿಲ್ಲ? ಓಡಿಸ್ಬೋದು, ಓಡಿಸ್ಬೋದು. ಕರೆಕ್ಟ್ ಆಗಿ ಓಡಿಸಿದ್ರೆ ಓಡಿಸ್ಬೋದಿಲ್ಲ, ಹಳಿ ಮೇಲೆ ಕೂಡ ಓಡಿಸ್ಬೋದು ಬಸ್.
ಸರ್ ಕಾರ್ಗೂ ಏನಂತಂದ್ ಹೇಳಿದ್ರ ಮೋಟರ್ ಇರ್ತೈತ್ರಿ, ಇಂಜಿನ್ ಅಂತಂದ್ ಹೇಳ್ತೀವಲ್ಲ ಇಂಜಿನ್. ಬಸ್ಗೂ ಇಂಜಿನ್ ಇರ್ತೈತ್ರಿ, ರೈಲ್ಗೂ ಇಂಜಿನ್ ಇರುತ್ತೆ, ಸೈಕಲ್ಗೆ ಇಂಜಿನ್ ಇರಂಗಿಲ್ರಿ. ಸೈಕಲ್ ಸಾರಿಗೆ ಅಪ್ಪ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಂತಂದ್ ಹೇಳಿದ್ರೆ ಅದು ಸಾರಿಗೆ. ಸೈಕಲ್ಗೆ ಎಂಜಿನ್ ಇರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಕೆಂಪು, ಹಳದಿ, ನೀಲಿ, ಗುಲಾಬಿ ಅಂತಂದ್ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಇದು, ಕೆಂಪು, ಹಳದಿ, ನೀಲಿ, ಗುಲಾಬಿ. ಗುಲಾಬಿ ವೆರಿ ಗುಡ್. ಎದಕ್ಕ? ಆರ್ ಇದು ಹಳದಿನೂ ಬರಂಗಿಲ್ಲ ಇಲ್ಲಿ. ಆಕ್ಚುಲಿ ನಾನು ಬೇರೆ ತಗೋಬೇಕಿತ್ತು, ಹಸಿರು ತಗೋಬೇಕಿತ್ತ. ಹೆಂಗ RGB ಅಂತಂದೆ, ಪ್ರೈಮರಿ ಅಂತಂದ್ ಬರ್ತಾವ, ಪ್ರೈಮರಿ ಕಲರ್ಸ್ ಅಂತಂದ್ ಹೇಳಿ. ಇದು ಮಿಸ್ ಆಗೈತೆ ಸ್ವಲ್ಪ, ಬಿಟ್ಬಿಡೋಣ. ಪ್ರೈಮರಿ ಕಲರ್ಸ್, ಗುಲಾಬಿ ಪ್ರೈಮರಿ ಕಲರ್ ಬರಂಗಿಲ್ಲ. ಪ್ರೈಮರಿ ಕಲರ್ ಅಂತಂದ್ ಹೇಳಿದ್ರ ಪ್ರಾಥಮಿಕ ಬಣ್ಣಗಳು ಅಂತಂದ್ ಹೇಳ್ತೀವಿ. RGB ತುಪ್ಪ ಅಂತಂದ್ ಹೇಳಿ, ಸೊ GRB ಸಮಥಿಂಗ್ ಏನೋ ತುಪ್ಪದ ಹೆಸರು ಬರುತ್ತಲ್ಲ, ಎದ್ರ ಏನದ ಹೆಸರು, ಒಂದು ತುಪ್ಪದ ಹೆಸರು ಬರುತ್ತಲ್ಲ, ಅದ ಹೆಸರೇನು? GRB ತುಪ್ಪನೋ RGB ತುಪ್ಪನೋ ಏನೋ ಒಂದ್ ಬರುತ್ತಲ್ಲ ಹೆಸರು. GRB ತುಪ್ಪನಾ? GRB ತುಪ್ಪ ಅಂದ್ರ ಗ್ರೀನ್, ರೆಡ್ ಮತ್ತು ಬ್ಲೂ, ಈ ಮೂರು ಕಲರ್ಸ್ ಗಳನ್ನ ಪ್ರಾಥಮಿಕ ಕಲರ್ಸ್ ಗಳು ಅಂತ ಕರಿತೀವಿ, ಪ್ರೈಮರಿ ಕಲರ್ಸ್. ಇವುಗಳನ್ನ ಬಿಟ್ಬಿಟ್ಟು ಯಾವ್ದಾದ್ರು ಕೊಟ್ಟಿದ್ರ ಅಂತಂದ್ ಹೇಳಿದ್ರ ನಾನು ಹಸಿರು ಬರೋದ್ ಬಿಟ್ಬಿಟ್ಟು ಹಳದಿ ಬರ್ದೇನೆ, ಇರ್ಲಿ ಬಿಡ್ರಿ. ನೆಕ್ಸ್ಟ್ ನೋಡ್ರಿ, ವೈದ್ಯರು, ಇಂಜಿನಿಯರ್, ಶಿಕ್ಷಕರು ಮತ್ತು ವಿದ್ಯಾರ್ಥಿ ಅಂತಂದ್ ಐತ. ಬಾಳ ಈಸಿ. ಸೊ ಇವರೆಲ್ಲ ಪ್ರೊಫೆಷನಲ್ ರೀ. ವಿದ್ಯಾರ್ಥಿ ಏನಂತಂದ್ರೆ ಇನ್ನು ಕಲಿತಿರ್ತಾರೆ. ಸೊ ಇವು ಈ ತರ ಏನಪ್ಪಾ ಅಂತಂದ್ ಹೇಳಿದ್ರ ನಿಮ್ಗೆ ತುಂಬಾ ಭಿನ್ನವಾಗಿರೋದು ಅಥವಾ ಆಡ್ ಒನ್ ಔಟ್ ಅಂತಂದ್ ಹೇಳಿ ಕ್ವಶನ್ಸ್ ಗಳನ್ನ ಕೇಳ್ತಾರ. ನಿಮ್ಗ ಈಸಿ ಅನ್ಸುತ್ತ, ಕ್ವಶನ್ಸ್ ಗಳು ತುಂಬಾ ಈಸಿ ಅನಿಸ್ತಾವ, ಲಾಜಿಕ್ ತುಂಬಾ ಈಸಿ ಅನಿಸ್ತಾವ. ಬಟ್ ಅದ್ರ ಆ ಟೈಮಲ್ಲಿ ನಮಗ್ ನೆನಪು ಬರಂಗಿಲ್ಲ, ಏನೋ ಒಂದ್ ಥಿಂಕ್ ಮಾಡ್ತೀವಿ, ಸಿಂಪಲ್ ಆಗಿ ಬರುವಂತ ಆನ್ಸರ್ ಅನ್ನ ಸಿಂಪಲ್ ಆಗಿ ಏನಂತಂದ್ ಹೇಳಿ ತಪ್ಪು ಮಾಡ್ತೀವಿ, 2 ಮಾರ್ಕ್ಸ್ ಗಳು ಹೊಂದ್ತೀವಿ. ಸೊ ಆತರ ಮಾಡಕ್ ಹೋಗ್ಬೇಡ. ಕ್ಲಿಯರ್? ಇಂಥ ಕ್ವಶನ್ಸ್ ಗಳನ್ನ ತುಂಬಾ ಒಂಥರ ಸ್ಟ್ರಾಂಗ್ ಮೈಂಡ್ ಇಂದ ಮಾಡ್ಬೇಕು. ತಪ್ಪ ಎಲ್ಲಾಗ್ತಾವ ಅಂತಂದ್ ಹೇಳಿದ್ರೆ ಸಿಂಪಲ್ ಇದ್ದಲ್ಲೇ ತಪ್ಪಾಗತ್ತೆ. ಅದೇ ದೊಡ್ಡವ್ರು ಹೇಳ್ತಾರಲ್ಲ, ಸೊ ತಪ್ಪುಗಳು ಜಾಸ್ತಿ ಎಲ್ಲಾಗ್ತಾವ ಅಂತಂದ್ ಹೇಳಿದ್ರೆ ತುಂಬಾ ಕ್ಲೋಸ್ನೆಸ್ ಇದ್ದಲ್ಲಿ ತಪ್ಪುಗಳು ಜಾಸ್ತಿ ಆಗ್ತಾವ. ತುಂಬಾ ಈಸಿ ಇದ್ದಲ್ಲಿ ಏನಂತಂದ್ ಹೇಳಿದ್ರೆ ತಪ್ಪುಗಳು ಜಾಸ್ತಿ ಆಗ್ತಾವ. ಶತ್ರುಗಳಿರ್ತಾರ, ಹೊರಗಿನವ್ರು ಯಾರು ಶತ್ರುಗಳಿರಂಗಿಲ್ಲ, ನಮ್ ಸುತ್ತಮುತ್ತ ಇರೋರೇ ಶತ್ರುಗಳಿರ್ತಾರ, ಹಂಗ. ಸೊ ತುಂಬಾ ಈಸಿ ಆಗಿರೋದ್ ನಾವು ಕಳ್ಕೊತೀವಿ ಜಾಸ್ತಿ ಅಲ್ಲ. ತುಂಬಾ ಈಸಿಯಾಗಿ ಯಾವ್ದು ಸಿಗುತ್ತಲ್ಲ ಅಂತದ್ನ ನಾವು ಬೇಗ ಕಳ್ಕೊತೀವಿ. ಸೇಮ್ ಹಂಗ, ತುಂಬಾ ಈಸಿ ಆಗಿತ್ತಿ ನನಗೆ 2 ಮಾರ್ಕ್ಸ್ ಬಂದ ಬರ್ತಾವ ಅಂತಂದಿತ್ತು ಅಂತಂದ್ರೆ ನೀ ಕಳ್ಕೊತಿ ಅದ, ದೊಡ್ಡವ್ರು ಹೇಳಿದ ಮಾತು. ಸೊ ಕರೆಕ್ಟ್ ಆಗಿ ಏನಂತಂದ್ರೆ ಸ್ಟಡಿ ಮಾಡ್ರಿ, 2 ಮಾರ್ಕ್ಸ್ ಕಳ್ಕೊಳಕ್ ಹೋಗ್ಬೇಡ್ರಿ. ಸೊ ಇವತ್ತಿಗೆ ಏನಂತಂದ ಹೇಳಿದ್ರ ಎಷ್ಟ್ ಮಾರ್ಕ್ಸ್ ಡಿಸ್ಕಷನ್ ಮಾಡಿ ನೋಡ್ರಿ, ಇವತ್ತು 2 ಮಾರ್ಕ್ಸ್ ಆಡ್ ಮಾಡ್ಕೊಡ್ರಿ. ಸೊ ನಾಳೆಗೆ ಏನಂತಂದ್ ಹೇಳಿದ್ರ ಮತ್ತೆ ನಾನು ಬೇರೆ ಟಾಪಿಕ್ ತಗೊಂಡ್ ಬರ್ತೀನಿ, ಡಿಸ್ಕಷನ್ ಮಾಡೋಣ. ಕ್ಲಿಯರ್ ಎಲ್ರಿಗೂ?